ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ಲರೂ ಹೇಗಿದ್ದೀರಾ? ಸೊ ನಾವು ಆಲ್ರೆಡಿ 2 ಕ್ಲಾಸಲ್ಲಿ ಆಸಿಡ್ ಮತ್ತೆ ಬೇಸಸ್ ಬಗ್ಗೆ ಕಲ್ತಿದ್ದೀವಿ. ಆಸಿಡ್ ಬೇಸು ಮೆಟಲ್ ಜೊತೆಗೆ ಆರ್ ಮೆಟಲ್ ಆಕ್ಸೈಡ್ ಜೊತೆಗೆ, ನೆಕ್ಸ್ಟು ನಾನ್ ಮೆಟಲ್ ಆಕ್ಸೈಡ್ ಬೇಸಸ್ ಜೊತೆಗೆ, ಹಾಗೇನೆ ಆಸಿಡ್ ಮತ್ತೆ ಮೆಟಲ್ ಕಾರ್ಬೋನೇಟ್ಸ್ ಬೈಕಾರ್ಬೋನೇಟ್ಸ್ ಇದೆಲ್ಲದ್ರದ್ದು ರಿಯಾಕ್ಷನ್ ಅನ್ನ ನೋಡಿದ್ವಿ. ಹಾಗೆ ವಿ ಆಲ್ಸೋ ಲರ್ನ್ಡ್ ಅಬೌಟ್ pH ಸ್ಕೇಲ್ ಇನ್ ದ ಲಾಸ್ಟ್ ಕ್ಲಾಸ್ ಅಲ್ವಾ? ಎಲ್ರೂ ಸ್ಕೂಲ್ ಮುಗಿಸಿ ಮನೆಗೆ ಬಂದು ಆಸಿಡ್ ಬೇಸಸ್ ಅನ್ನ ಇವತ್ತು ಕಂಪ್ಲೀಟ್ ಮಾಡೋದಕ್ಕೆ ನನ್ನ ಜೊತೆ ರೆಡಿಯಾಗಿ ಕೂತಿದ್ದೀರಾ? ಅದಕ್ಕೆ ನಾನು ಸ್ವಲ್ಪ ನಿನ್ನೆ ವಿಷಯವನ್ನ ಒಂಚೂರು ರಿವೈಸ್ ಮಾಡಿ ಮತ್ತೆ ಇವತ್ತಿನ ಟಾಪಿಕ್ ಅನ್ನ ನಾವು ಕಲಿತಾ ಹೋಗೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ pH ಸ್ಕೇಲ್ ಅಂತ ಇರುತ್ತೆ ಟು ಮೆಷರ್ acidity ಆರ್ ಬೇಸಿಸಿಟಿ ಆಫ್ ಎನಿ ಸೊಲ್ಯೂಷನ್. ಯಾವುದೇ ನಾವು ಒಂದು ಕಾಂಪೌಂಡ್ ಆಸಿಡ್ ನೇಚರ್ ಅಥವಾ ಬೇಸಿಕ್ ನೇಚರ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡೋದಕ್ಕೆ ವಿ ಯೂಸ್ ದಟ್ pH ಸ್ಕೇಲ್. It ranges from 0 to 14. And what was the neutral value? 7. ಹೌದಾ? 7 is the midpoint of 0 and 14. That's why we call that point as neutral point. ಇದೆಲ್ಲದನ್ನು ನಾವು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಮಕ್ಕಳೇ? ನೆನಪಾಗ್ತಾ ಇದೆಯಾ? ಅವ್ರು ನಿಮಗೆ ನಿನ್ನೆ ನಾವು ಕಲ್ತಿರೋ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ? ನಿನ್ನೆ ಕಲ್ತಿರೋ ಟಾಪಿಕ್ ಆಗಿರಬಹುದು ಅಥವಾ ನಾವು ಮೊನ್ನೆ ಕಲ್ತಿರೋ ಟಾಪಿಕ್ ಇರಬಹುದು. ಮೊನ್ನೆ ಕ್ಲಾಸಲ್ಲಿ ಆಸಿಡ್ ಅಂದ್ರೆ ಏನು, ಬೇಸ್ ಅಂದ್ರೆ ಏನು ಅಂತ ಹೇಳೆಲ್ಲ ನೋಡಿದ್ವಿ. ಹಾಗೆ ಸಾಲ್ಟ್ ಫಾರ್ಮೇಶನ್ ಎಲ್ಲ ರಿಯಾಕ್ಷನ್ ಅಲ್ಲಿ ಯಾವ್ಯಾವ ರೀತಿ ಪ್ರಾಡಕ್ಟ್ ಸಿಗ್ತಾ ಇತ್ತು, ಅದರಲ್ಲಿ ಹೇಗೆ ನಾವು ಸಾಲ್ಟ್ ಪ್ರಾಡಕ್ಟ್ ಅನ್ನ ನಾವು ತಗೊಂಡಿದ್ವಿ ಅನ್ನೋದನ್ನೆಲ್ಲದನ್ನು ನೋಡಿದ್ವಿ ಅಲ್ವಾ? ಸೊ ನಿನ್ನೆ ನಾವು pH ಸ್ಕೇಲ್ ಬಗ್ಗೆ ಅಭ್ಯಾಸ ಮಾಡುವಾಗ ನಾನು ನಿಮ್ಗೆ ಹೇಳಿದ್ದೆ ಏನಂತ, 0 ಇಂದ 14 ತನಕ pH ಸ್ಕೇಲು ಇರತ್ತೆ. ಒಂದು ನಾರ್ಮಲ್ ಸ್ಕೇಲ್ ಅಂತ ನಾವು ತಗೊಂಡ್ರೆ, ಇದೇ ಸ್ಲೈಡ್ ಅಲ್ಲಿ ನಾನು ಬರೀತೀನಿ ಸ್ವಲ್ಪ. ಸೊ 0 ಇಂದ 14 ಅಂತ ತಗೊಂಡ್ರೆ, ಸಾರಿ ನಿಮಿಷ. ಸೊ 0 ಇಂದ 14 ಅಲ್ಲಿ ಹೇಗೆ H+ ಅಯಾನ್ಸ್ದು ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೋ ಆಗ ಏನಾಗತ್ತೆ, ಆ ಒಂದು ಆಸಿಡ್ನ pH ವ್ಯಾಲ್ಯೂ 0 ಹತ್ರ ಬರ್ತಾ ಹೋಗುತ್ತೆ. ಅಂದ್ರೆ 7 ಇಂದ 0 ವರೆಗೆ ನಾವು ಆಸಿಡ್ ಅಂತ ಹೇಳ್ತೀವಿ ಅಲ್ವಾ? ನಿನ್ನೆ ನಾನು ಅದನ್ನ ಹೇಳಿದ್ದೆ ಅಲ್ವಾ ಮಕ್ಕಳೇ? ಹಾಗೇನೆ 7 to 14 ಅನ್ನ ನಾವೇನಂತ ಕರಿತೀವಿ? ಬೇಸ್ ವ್ಯಾಲ್ಯೂ ಅಂತ ಕರಿತೀವಿ, ಹೌದಾ? ಸೊ ಈಗ ಈ ರೀತಿಯಾಗಿ ಒಂದು ಸ್ಕೇಲ್ ಅನ್ನ ನೋಡಿದ್ರೆ, ಇದು 0 ಅಂತ ಅನ್ಕೊಳ್ಳೋಣ, ಇದು 7, ಹಾಗೆ ಇಲ್ಲಿರುವಂತಹದ್ದು 14. ಸೊ ಈ ಒಂದು 0 ಮತ್ತೆ 7 ರೇಂಜ್ ಅಲ್ಲಿ ಇಫ್ ಎನಿ ಆಸಿಡ್ಸ್ pH ವ್ಯಾಲ್ಯೂ ಲೈಸ್ ಬಿಟ್ವೀನ್ ದಿಸ್ ರೇಂಜ್, ದೆನ್ ನಾವು ಅದನ್ನ ಏನಂತ ಹೇಳ್ತೀವಿ? ಆಸಿಡ್ ಅಂತ ಕರೆಯೋದ್ರ ಜೊತೆನಲ್ಲಿ ಅದರ ವ್ಯಾಲ್ಯೂ ಆಸ್ ಇಟ್ ನಿಯರ್ಸ್ 0, if the value nears 0, then it is called more acidic. ಹೀಗೆ ಈ ಕಡೆಗೆ ಮೂವ್ ಆದ ಹಾಗೆ ನಾನು ಆರೋ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಮಕ್ಕಳೇ. ಅಂದ್ರೆ 0 ಹತ್ತತ್ರ ಹೋಗ್ತಾ ಇದ್ದ ಹಾಗೆ, ಅಂದ್ರೆ ಯಾವ್ದಾದ್ರು ಆಸಿಡ್ ವ್ಯಾಲ್ಯೂ 0 ಹತ್ತತ್ರ ಇದ್ರೆ ಅದನ್ನ ನಾವು ಜಾಸ್ತಿ ಆಸಿಡಿಕ್, ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿಂದ 7 ಇಂದ ರೈಟ್ಗೆ ಮೂವ್ ಆದ್ರೆ ಬೇಸ್ ಅಲ್ವಾ? ಸೊ ಇಲ್ಲಿಂದ ಹೇಗೆ pH ವ್ಯಾಲ್ಯೂ 14 ಹತ್ತತ್ರ ಬರ್ತಾ ಹೋಗುತ್ತೆ, 14 ಹತ್ರ ನಮ್ಗೆ pH ವ್ಯಾಲ್ಯೂ ಸಿಗ್ತಾ ಹೋದ್ರೆ ಅದನ್ನ ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ ನಾವು. ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್. ಹಾಗಿದ್ರೆ ವೀಕ್ ಆಸಿಡ್, ವೀಕ್ ಬೇಸ್ ಅಂತಾನು ಇರತ್ತಾ? ಎಸ್, ಇರತ್ತೆ. ಯಾವುದು? ಅದರ pH ವ್ಯಾಲ್ಯೂ 7 ಹತ್ರ ಇದ್ರೆ
ಬಟ್ 7ಗಿಂತ ಕಡಿಮೆ ಇದ್ರೆ ಅಂದ್ರೆ ಹೇಗೆ, ಈಗ 6 ಎಷ್ಟು, ಒಂದು 6.7, ಹೌದಾ, ಅದು 7ಗೆ ತುಂಬಾ ಕ್ಲೋಸ್ ಇದೆ ಅಂಡ್ ಲೆಸ್ ದನ್ 7 ಕೂಡ. ಸೊ ವಿ ಕಾಲ್ ಸಚ್ ಆಸಿಡ್ಸ್ ಆಸ್ ವೀಕ್ ಆಸಿಡ್ಸ್. ಗೊತ್ತಾಯ್ತಾ? ಇನ್ನು 7ಗಿಂತ ವ್ಯಾಲ್ಯೂ ಜಾಸ್ತಿ ಇದ್ದು ಬಟ್ 7ಗೆ ಹತ್ರ, ಹೇಗೆ 7.13, 7.57, 8 ಈ ತರ ಎಲ್ಲ ಇದ್ರೆ ಅದು 7ಗೆ ಹತ್ರ ಇದೆ ಬಟ್ ಗ್ರೇಟರ್ ದ್ಯಾನ್ 7. ಸೊ ವಿ ಕಾಲ್ ದೆಮ್ ಆಸ್ ಬೇಸಿಕ್, ವೀಕ್ ಬೇಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇದೆಯಾ ಮಕ್ಕಳೇ? ಹೇಗೆ ನಾವು ವೀಕ್ ಬೇಸ್, ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್ ಅಂತ ಹೇಳೆಲ್ಲ ನಾವು ಅರ್ಥ ಮಾಡ್ಕೊಳ್ಬಹುದು ಪಿ ಎಚ್ ವ್ಯಾಲ್ಯೂನ ನೋಡಿ ಅಂತ. ಸೊ ಹೇಗೆ ಇದು ವೀಕ್ ಆಸಿಡ್, ಅದ್ರ ವ್ಯಾಲ್ಯೂಸ್ ಹೇಗೆ ಚೇಂಜ್ ಆಗತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ನೀವು. Higher the hydronium ion concentration, as the concentration of hydronium ion. What was hydronium ion? We learnt in the last class. What was it? H3O plus. ಹೌದಾ? We call it as hydronium ion. ಹೈಡ್ರೋಜನ್ನಿಗೆ ಒಂದೇ ಇರೋದಕ್ಕೆ ಸಾಧ್ಯ ಆಗಲ್ಲ. That's why it combines with water molecule and exists as H3O plus. ಇದನ್ನ ನಾವು ನಿನ್ನೆ ಸ್ಟಡಿ ಮಾಡಿದ್ವಿ ಅಲ್ವಾ? ಸೊ ಇದನ್ನ ಹೈಡ್ರೋನಿಯಂ ಅಯಾನ್ ಅಂತ ಕರೀತಾರೆ. ನಾವು ಈದರ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯಾನ್ ಅಂತ ಹೇಳಬಹುದು ಆರ್ H plus ion concentration ಅಂತ ಹೇಳ್ತೀವಿ. As H plus ion concentration increases, its acidic nature increases. ಹೇಗೆ H plus ion concentration ಇನ್ಕ್ರೀಸ್ ಆಗುತ್ತೆ? ನಾವು ಯಾವುದೋ ಒಂದು ಆಸಿಡ್ ಸೊಲ್ಯೂಷನ್ ಅನ್ನ ತಗೊಂಡ್ವಿ ಅಂದ್ರೆ ಆ ಆಸಿಡ್ ಇಫ್ ಇಟ್ ಈಸಿಲಿ ಗಿವ್ಸ್ ಅಪ್ H plus ions, H plus ions concentration will obviously increase ಅಲ್ವಾ? ಸೊ ಆ ತರ ಒಂದು ಸೊಲ್ಯೂಷನ್ ಅನ್ನ ನಾವು ಮೋರ್ ಅಸಿಡಿಕ್ ಅಂತ ಕರಿತೀವಿ. ಅದೇ ರೀತಿ H plus ion concentration ಡಿಕ್ರೀಸ್ ಆಗ್ತಾ ಹೋದ ಹಾಗೆ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ? ಇವಾಗ ನಾವೇನ್ ನೋಡಿದ್ವಿ, ಆಸಿಡ್ ಬೇಸ್ ರಿಯಾಕ್ಷನ್ ನಲ್ಲಿ ಇಲ್ಲಿ ಒಂದಿಷ್ಟು H ಪ್ಲಸ್ ಆಸಿಡ್ ಬಿಟ್ಕೊಡ್ತಾ ಇರತ್ತೆ. ಆ H ಪ್ಲಸ್ ಅನ್ನೆಲ್ಲ ಈ ಬೇಸ್ ಏನ್ ಮಾಡತ್ತೆ, ತಿನ್ಕೋಬಿಡತ್ತೆ. ಹೌದಾ? ಸೊ ಅದೇನ್ ಮಾಡತ್ತೆ, ನ್ಯೂಟ್ರಲ್ ಮಾಡ್ತಾ ಇರತ್ತೆ. ಇಲ್ಲಿ ಬಿಡ್ತಾ ಇರೋ H ಪ್ಲಸ್ ಅನ್ನೆಲ್ಲ ತಾನು ತಿನ್ಕೊಂಡು ಈ ಒಂದು H ಪ್ಲಸ್ ಉಳಿಬಾರ್ದು ಹಾಗೆ ಮಾಡ್ತಾ ಇರತ್ತೆ. ಹೌದಾ? ಸೊ ಇಲ್ಲಿ OH ಮೈನಸ್ ಇದೆರಡು ಸೇರಿ H2O ಫಾರ್ಮ್ ಆಗ್ತಾ ಇರತ್ತೆ ಅಲ್ವಾ? ನಾವು ನೋಡಿದ್ವಿ ಯಾವ ರೀತಿ ಆಸಿಡ್ ಬೇಸ್ ರಿಯಾಕ್ಷನ್ ಅಲ್ಲಿ ಸಾಲ್ಟ್ ಮತ್ತೆ ವಾಟರ್ ನಮ್ಗೆ ಸಿಗ್ತಾ ಇತ್ತು. ಅದನ್ನ ನ್ಯೂಟ್ರಲೈಸೇಷನ್ ಅಂತ ಕರಿತೀವಿ. ಇದನ್ನೆಲ್ಲ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಮಕ್ಳೇ? ಸೊ ಇಲ್ಲಿ ಏನಾಗ್ತಾ ಇರತ್ತೆ, H ಪ್ಲಸ್ ಅಯಾನ್ ಈ ರೀತಿ OH ಮೈನಸ್ ಜೊತೆ ಕಂಬೈನ್ ಆಗಿ ವಾಟರ್ ಮಾಲಿಕ್ಯೂಲ್ ಫಾರ್ಮ್ ಆಗ್ತಾ ಇರತ್ತೆ. ಆದ್ರೆ ಒಂದು ಪಾಯಿಂಟ್ ಅಲ್ಲಿ H ಪ್ಲಸ್ ಖಾಲಿ ಆಗೋಗ್ಬಿಡತ್ತೆ. ಹೌದಾ? ಆಗ ಉಳಿಯೋದೇನು, OH ಮೈನಸ್ ಮಾತ್ರ ಅಲ್ವಾ? ಮತ್ತು ನಾವು ಬೇಸ್ ಅನ್ನ ಹಾಕ್ತಾ ಹೋದ್ವಿ ಅಂತ ಅಂದ್ರೆ ಆಗ ಅಲ್ಲಿ OH ಮೈನಸ್ ಕಾನ್ಸಂಟ್ರೇಷನ್ ಅಂದ್ರೆ OH ಮೈನಸ್ ಗಳು ಮಾತ್ರ ಜಾಸ್ತಿ ಆಗ್ತಾ ಹೋಗುತ್ತೆ. ಹೈಡ್ರಾಕ್ಸೈಡ್ ಅಯಾನ್ಗಳ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ ದ್ಯಾಟ್ ಕೇಸ್ ನಾವೇನಂತ ಹೇಳ್ತೀವಿ, ಬೇಸಿಕ್ ನೇಚರ್ ಈಸ್ ಇನ್ಕ್ರೀಸಿಂಗ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್. ಅರ್ಥ ಆಯ್ತಾ? ಸೊ H ಪ್ಲಸ್ ಇನ್ಕ್ರೀಸ್ ಆದ್ರೆ ಅಸಿಡಿಕ್, OH ಮೈನಸ್ ಅಯಾನ್ ಇನ್ಕ್ರೀಸ್ ಆದ್ರೆ ಬೇಸಿಕ್. ಗೊತ್ತಾಗ್ತಾ ಇದೆ ಅಲ್ವಾ ಮಕ್ಳೇ? ಏನು ಇದು ಕಾನ್ಸೆಪ್ಟ್ ಅಂತ ಹೇಳಿ ನಿಮ್ಗೆಲ್ಲರಿಗೂ ಕ್ಲಿಯರ್ ಆಗ್ತಾ ಇದೆಯಾ? ಓಕೆ. ಸೊ ಇಲ್ಲಿ ನೋಡ್ಬಹುದು ನೀವು, ಲೆಸ್ ದನ್ 7 ಅಸಿಡಿಕ್, ಗ್ರೇಟರ್ ದನ್ 7 to 14 ಬೇಸಿಕ್. ಆಯ್ತಾ? ಇಲ್ಲಿ ನಿಮ್ಗೆ ಈ ಒಂದು ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು. ಇನ್ ದಿಸ್ ಇಮೇಜ್ ಯು ಕ್ಯಾನ್ ಸಿ ದ ಸ್ಕೇಲ್ ಸೆಪರೇಟೆಡ್ ಫ್ರಮ್ 7.
ನ್ಯೂಟ್ರಲ್ ಪಾಯಿಂಟ್. ಹೌದಾ? as we move left of this point, acidic nature increases. ನಾನು ಇವಾಗಷ್ಟೇ ಹೇಳ್ದೆ ಅಲ್ವಾ, ಇದನ್ನ ಈ ರೀತಿ ಸ್ಕೇಲ್ ಅಲ್ಲಿ ನಾವು ನೋಡಬಹುದು. ಇಫ್ ವಿ ಹ್ಯಾವ್ ಟು ಸಿ ಸಮ್ ಎಕ್ಸಾಂಪಲ್ಸ್, ಇಲ್ಲಿ ನೋಡಬಹುದು ನೀವು, few examples are given here for acidic as well as basic pH values. First one is gastric juice. Its pH value is around 1.5 to 2. So it is the most acidic among these solutions. ಹೌದಾ? ಅದಕ್ಕೇನೆ ಇಲ್ಲಿ ರೆಡ್ ಆಗಿ ಡಾರ್ಕ್ ರೆಡ್ ಅಲ್ಲಿ ತೋರಿಸ್ತಾ ಇದ್ದಾರೆ, ಬಿಕಾಸ್ ಇಟ್ಸ್ ಮೋಸ್ಟ್ ಅಸಿಡಿಕ್. ಎಲ್ಲಿರುತ್ತೆ ಇದು ಗ್ಯಾಸ್ಟ್ರಿಕ್ ಜ್ಯೂಸ್? ನಮ್ಮ ಹೊಟ್ಟೆ ಒಳಗಡೆಗಿರತ್ತೆ, ಅದನ್ನೇ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರೆಯೋದು. ಹೈಡ್ರೋಕ್ಲೋರಿಕ್ ಆಸಿಡ್. ಹೌದಾ? ಆಸಿಡ್ ಅದು ಅಲ್ವಾ, ಹೈಡ್ರೋಕ್ಲೋರಿಕ್ ಆಸಿಡ್. ಅದಕ್ಕೆ ಅದರ pH ವ್ಯಾಲ್ಯೂ ವೆರಿ ಕ್ಲೋಸ್ ಟು 0, ಮೋಸ್ಟ್ ಅಸಿಡಿಕ್. ಇಲ್ಲಿ ಕೊಟ್ಟಿರುವಂತಹ ಅಷ್ಟು ಎಕ್ಸಾಂಪಲ್ ಅಲ್ಲಿ ದಿಸ್ ಒನ್ ಈಸ್ ದ ಮೋಸ್ಟ್ ಅಸಿಡಿಕ್. ಹೌದಾ? ನೆಕ್ಸ್ಟ್ ಈಸ್ ಅವರ್ ಲೆಮನ್ ಜ್ಯೂಸ್. ಇಟ್ಸ್ pH ವ್ಯಾಲ್ಯೂ ಇಸ್ ಅರೌಂಡ್ 2.2. ಆರೆಂಜ್ ಸ್ಲೈಸ್, ಇದರಲ್ಲೆಲ್ಲ ಸಿಟ್ರಿಕ್ ಆಸಿಡ್ ಇರುತ್ತೆ, ಸಿಟ್ರಸ್ ಫ್ರೂಟ್ಸ್ ಅಂತ ಅದಕ್ಕೆ ನಾವು ಅದನ್ನ ಹೇಳ್ತೀವಿ. ನಿಂಬು ಇರಬಹುದು ಅಥವಾ ಆರೆಂಜ್ ಇರಬಹುದು, ಮೂಸಂಬಿ ಇರಬಹುದು, ಈ ತರ ಫ್ರೂಟ್ಸ್ ಅನ್ನ ಸಿಟ್ರಸ್ ಫ್ರೂಟ್ಸ್, ನೆಲ್ಲಿಕಾಯಿ, ಇದನ್ನೆಲ್ಲ ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳೋದೇನೆ. ಅದರಲ್ಲಿ ಸಿಟ್ರಿಕ್ ಆಸಿಡ್ ಪ್ರೆಸೆನ್ಸ್ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಸಲೈವಾ, ನಮ್ಮ ಬಾಯಲ್ಲಿರುವಂತಹ ಎಂಜ್ಲು, ಅದರ ಒಂದು pH ವ್ಯಾಲ್ಯೂ ಈಸ್ ಅರೌಂಡ್ 5.33 ಈ ತರ ಇರುತ್ತೆ. ನೆಕ್ಸ್ಟ್ ಬ್ಲಡ್ pH, ಇಟ್ಸ್ ಅರೌಂಡ್ 7.4. ವಾಟರ್, ನಾನು ಇದನ್ನ ಯಾವುದೋ ಒಂದು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಇಟ್ಸ್ ಅ ನ್ಯೂಟ್ರಲ್ ಲಿಕ್ವಿಡ್ ಅಂತ ಹೇಳಿ. ಹೌದಾ? ವಾಟರ್ ಏನಿರತ್ತೆ ನ್ಯೂಟ್ರಲ್, ಅದಕ್ಕೆ ನಮ್ಗೆ ಯಾವುದೇ ತರಹದ ತೊಂದರೆ ಆಗಲ್ಲ. ನಾವು ನೀರನ್ನ ಕುಡಿದಾಗ ಯಾವುದೇ ತರಹದ ತೊಂದರೆ ಆಗಲ್ಲ, ಬಿಕಾಸ್ ಅದರಲ್ಲಿ H+ ಕಾನ್ಸಂಟ್ರೇಷನ್ ಈಸ್ ಈಕ್ವಲ್ ಟು OH ಮೈನಸ್ ಕಾನ್ಸಂಟ್ರೇಷನ್. ಎರಡೂ ಈಕ್ವಲ್ ಆಗಿ ಅಲ್ಲೇನಾಗತ್ತೆ, H2O ಫಾರ್ಮ್ ಆಗ್ತಾ ಇರತ್ತೆ ಅಲ್ವಾ? ನಾವ್ ಇದನ್ನೇ ಅಲ್ವಾ ನೋಡಿರೋದು, ನೀರ್ ಹೇಗ್ ಫಾರ್ಮ್ ಆಯ್ತು ಅಂತ. ನೆಕ್ಸ್ಟ್ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಇದೇನು ಅನ್ನೋದನ್ನು ನಾವು ಇದೇ ಕ್ಲಾಸಲ್ಲಿ ಕಲಿತೀವಿ. ಸೊ ಇಟ್ಸ್ pH ವ್ಯಾಲ್ಯೂ ಇಸ್ ಅರೌಂಡ್ 10. ನೋಡಿ, 7 ಇಂದ ಆ ಕಡೆ ಹೋದ ಹಾಗೆ ವಿ ಗೆಟ್ ಬೇಸ್ ವ್ಯಾಲ್ಯೂಸ್ ಅಲ್ವಾ? ಇದು ಬೇಸಿಕ್ ಸೊಲ್ಯೂಷನ್. ಸೋಡಿಯಂ ಹೈಡ್ರಾಕ್ಸೈಡ್ 14, ವೆರಿ ಬೇಸಿಕ್ ಸೊಲ್ಯೂಷನ್ ಆರ್ ವೆರಿ ಅಲ್ಕಲೈನ್. ಅಲ್ಕಲೈನ್ ಅಂದ್ರೆ ಏನಾಗಿತ್ತು ಮಕ್ಕಳೇ? ಅಲ್ಕಲಿ ಅಂದ್ರೆ ಏನಾಗಿತ್ತು? ನಾವು ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ? ಇಫ್ ದ ಬೇಸ್ dissolves in water, we call such bases as alkalis. ಅದು ಕಂಪ್ಲೀಟ್ ಆಗಿ ಡಿಸಾಲ್ವ್ ಆದ್ರೆ, ನೀರಿನಲ್ಲಿ ಡಿಸಾಲ್ವ್ ಆದ್ರೆ, ಕರಗಿ ಹೋದ್ರೆ, ಅದನ್ನ ನಾವೇನಂತ ಹೇಳ್ತೀವಿ? ಅಲ್ಕಲೀಸ್ ಅಂತ ಕರಿತೀವಿ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ದ ಅಲ್ಕಲೈನ್ ಸೊಲ್ಯೂಷನ್. ಅರ್ಥ ಆಯ್ತಾ? ನಾನು ಆಗ್ಲೇ ಹೇಳ್ದೆ ಇದನ್ನ, ಈ ಪಾಯಿಂಟ್ ಅನ್ನ. H+ ಅಯಾನ್ಸ್ ಮತ್ತೆ OH- ಅಯಾನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಕೆಪಾಸಿಟಿ ಮೇಲೆ, as the capacity to release H+ ions increases, its acidic nature increases, as well as OH- ಅಯಾನ್ ಇನ್ಕ್ರೀಸ್ ಆದ್ರೆ ಬೇಸಿಕ್ ನೇಚರ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ನೆಕ್ಸ್ಟ್ ನಾನು ಆಗ್ಲೇ ಮಾತಾಡುವಾಗ ಸ್ಟ್ರಾಂಗ್ ಆಸಿಡ್, ವೀಕ್ ಆಸಿಡ್ ಅಂತ ಹೇಳೆಲ್ಲ ಹೇಳ್ದೆ. ಹೌದಾ? ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ನಾವು ತಗೊಂಡು ನೋಡೋಣ. ಹಿಯರ್ ವಿ ಆರ್ ಟೇಕಿಂಗ್ 2 acids ಆಫ್ ಸೇಮ್ ಕಾನ್ಸಂಟ್ರೇಷನ್. ಎರಡರದ್ದು ಕಾನ್ಸಂಟ್ರೇಷನ್ ಸೇಮ್ ಇದೆ, ಬಟ್ ದ ಡಿಫ್ರೆನ್ಸ್ ಈಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಅಸ್ಟಿಕ್ ಆಸಿಡ್. ನಾನು ಅದನ್ನು ನಿನ್ನೆ ಹೇಳಿದ್ದೆ ಅಲ್ವಾ? ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ HCl, ಅಸ್ಟಿಕ್ ಆಸಿಡ್ ಅಂದ್ರೆ CH3COOH. ಆಯ್ತಾ? ಇದನ್ನ ಅಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಇದು ಎರಡು ಆಸಿಡ್, ಸ್ಟಿಲ್ ಇಟ್ ಬಿಹೇವ್ಸ್ ಡಿಫ್ರೆಂಟ್ಲಿ. ಐ ಮೀನ್ ದಿಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಬಿಹೇವ್ಸ್ ಡಿಫ್ರೆಂಟ್ಲಿ ಫ್ರಮ್ ಅಸ್ಟಿಕ್ ಆಸಿಡ್. ವಾಟ್ ಈಸ್ ದ ರೀಸನ್? ವಾಟ್ ಮೈಟ್ ಬಿ ದ ರೀಸನ್ ಅಂತ ನೋಡಿದ್ರೆ, ಇಲ್ಲಿ ಏನಾಗತ್ತೆ, ಈ HCl ಸ್ಟ್ರಾಂಗ್ ಆಸಿಡ್ ಯಾಕೆ ಅಂದ್ರೆ ಇಟ್ ರೆಡಿಲಿ ಗಿವ್ಸ್ ಅಪ್ H+ ಅಯಾನ್ಸ್. ಅದು ಕಾಯ್ತಾ ಇರತ್ತೆ, ನಾನು ಯಾವಾಗ H+ ಅನ್ನ ಬಿಟ್ಕೊಡ್ಲಿ, ನಂಗೆ ಬೇಡ ಈ H+ ಹೊರಟೋಗ್ಲಿ ನನ್ನಿಂದ ಅಂತ ಹೇಳಿ ಕಾಯ್ತಾ ಇರತ್ತೆ. ಹಾಗಾಗಿ ಈವನ್ ದೋ ವಿ ಆರ್ ಟೇಕಿಂಗ್ ದ ಸೇಮ್ ಕಾನ್ಸಂಟ್ರೇಷನ್, H+ ಅಯಾನ್ ಕಾನ್ಸಂಟ್ರೇಷನ್ಸ್ ವಿಲ್
definitely increase in first solution, that is our hydrochloric acid solution. We can see large amount of H plus ions. But in the second solution, we cannot see many H plus ions because it will not give up the H plus. ಅಸ್ಟಿಕ್ ಆಸಿಡ್ ಏನಿದೆಯಲ್ಲ ಅದು H ಪ್ಲಸ್ ಅನ್ನ ಬಿಟ್ಕೊಡೋದಕ್ಕೆ ರೆಡಿ ಇರಲ್ಲ. ಅದಕ್ಕೆ ಕಷ್ಟ ಆಗ್ತಾ ಇರತ್ತೆ, ನಂಗೆ ಬಿಟ್ಟು ಹೋಗ್ಬೇಡ H ಪ್ಲಸ್ ಅಂತ ಹೇಳಿ ಅದು ಸುಮ್ಮನೆ ಹಾಗೆ ಈಸಿಲಿ ಬಿಟ್ಕೊಡಲ್ಲ ಅದು. ಅದಕ್ಕೇನೆ ಏನಾಗ್ತಾ ಇರತ್ತೆ, ಫಸ್ಟ್ ಸೊಲ್ಯೂಷನ್ ನಲ್ಲಿ H ಪ್ಲಸ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ, ಆದ್ರೆ ಇದರಲ್ಲಿ ಕಡಿಮೆ H ಪ್ಲಸ್ ಆಗ್ತಾ ಇರತ್ತೆ, ಅಂದ್ರೆ ರಿಲೀಸ್ ಆಗ್ತಾ ಇರೋದು. ಆಯ್ತಾ, ರಿಲೀಸ್ ಆಗ್ತಾ ಇರುವಂತಹ ಒಂದು ಅಮೌಂಟ್ ಏನಿರತ್ತಲ್ಲ ಅದು ಫಸ್ಟ್ ಸೊಲ್ಯೂಷನ್ ಅಲ್ಲಿ ಜಾಸ್ತಿ. 1 ಮೋಲಾರೇ ತಗೊಳ್ತಾ ಇದೀವಿ ಎರಡರಲ್ಲೂ. ಸ್ಟಿಲ್ ಇದರಲ್ಲಿ H ಪ್ಲಸ್ ಜಾಸ್ತಿ ರಿಲೀಸ್ ಆಗೋದನ್ನ ನೋಡಬಹುದು. ಬಟ್ ಇದರಲ್ಲಿ ಆಗದೆ ಇರೋದಕ್ಕೆ ವಿ ಕಾಲ್ ದಿಸ್ ಆಸ್ ಸ್ಟ್ರಾಂಗ್ ಆಸಿಡ್. ಇದು ವೀಕ್ ಆಸಿಡ್ ಆಗಿರತ್ತೆ. ಆಯ್ತಾ, ಸೇಮ್ ಕಾನ್ಸೆಪ್ಟ್ ಬೇಸಸ್ಸಿಗೂ ಅಪ್ಲೈ ಮಾಡೋದಾದ್ರೆ ಅದು OH ಮೈನಸ್ ಅಯಾನ್ಸ್ ಅನ್ನ ಈಸಿಲಿ ಬಿಟ್ಕೊಡ್ತಾ ಇದ್ರೆ ಅದನ್ನ ನಾವು ಸ್ಟ್ರಾಂಗ್ ಬೇಸ್ ಅಂತ ಹೇಳ್ತೀವಿ. ಆರ್ H ಪ್ಲಸ್ ಅಯಾನ್ಸ್ ಅನ್ನ ತುಂಬಾ ಕ್ವಿಕ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ, ನೀನ್ ಬಾ ನನ್ನ ಹತ್ರ ಬಾ, ನಾನ್ ನಿನ್ ಜೊತೆ ಬಾಂಡ್ ಮಾಡ್ತೀನಿ ಅಂತ ಹೇಳಿ ಅದು ರೆಡಿಲಿ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ವಿ ಕಾಲ್ ಸಚ್ ಬೇಸಸ್ ಆಸ್ ಸ್ಟ್ರಾಂಗ್ ಬೇಸಸ್. ಆಯ್ತಾ, ಅಂಡ್ ವೀಕ್ ಬೇಸ್ ಅಂದ್ರೆ ಏನು, ನೀವ್ ಹೇಳಿ ನನ್ಗೆ ವೀಕ್ ಬೇಸ್ ಅಂದ್ರೆ ಏನು ಅಂತ. ಏನಾಗಿರ್ಬಹುದು ವೀಕ್ ಬೇಸ್ ಅಂತ? ಹೌದಾ, ಅದು ರೆಡಿಲಿ ಅಕ್ಸೆಪ್ಟ್ ಮಾಡಲ್ಲ, ಅಂದ್ರೆ ಬೇಗ ಅದಕ್ಕೆ H ಪ್ಲಸ್ ಜೊತೆಗೆ ಬಾಂಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ. ನಾನು ನಿಧಾನ ಪರಿಚಯ ಮಾಡ್ಕೊಳ್ತೀನಿ H ಪ್ಲಸ್ ಅನ್ನ, ನಂಗೆ ಇವಾಗ್ಲೇ ಬೇಡ ಅದ್ರ ಸಹವಾಸ ಅಂತ ಹೇಳಿ ಸ್ವಲ್ಪ ಸುಮ್ಮನೆ ಇರತ್ತೆ, ಲೇಜಿ ಅದೊಂಥರ. ಆಯ್ತಾ, ಅದಕ್ಕೆ ಅದನ್ನ ವೀಕ್ ಬೇಸ್ ಅಂತ ಕರಿತೀವಿ. ಸೊ ಇನ್ನು ನೆಕ್ಸ್ಟ್ ನೋಡೋದಿದ್ರೆ ನಾವಿವಾಗ pH ವ್ಯಾಲ್ಯೂಸ್ ಅನ್ನೆಲ್ಲ ನೋಡಿದ್ವಿ ಅಲ್ವಾ, ಹೇಗೆ ಅದು ವೇರಿ ಆಗತ್ತೆ, ಆಸಿಡ್ಗೆ ಯಾವ ತರ ಇರತ್ತೆ, ಬೇಸ್ಗೆ ಯಾವ ತರ ಇರತ್ತೆ ಅಂತ ಹೇಳಿ. ಹಾಗಿದ್ರೆ ಅದನ್ನ ಡೇ ಟು ಡೇ ಲೈಫ್ ಅಲ್ಲಿ ನಾವು ಬೇರೆ ಬೇರೆ ಏನು ಏನು ಆಬ್ಜೆಕ್ಟ್ಸ್ ಅನ್ನ ನೋಡ್ತೀವಿ ಅಥವಾ ಬೇರೆ ಬೇರೆ ವಸ್ತುಗಳನ್ನ ನೋಡಿದಾಗ ಅದರ pH ವ್ಯಾಲ್ಯೂಸ್ ಏನೇನಿರಬಹುದು ಅಂತ ನಾವು ಒಂದ್ ಸ್ವಲ್ಪ ಕೆಲವೊಂದ್ರದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್. ಇವಾಗ ನಾವ್ ಇದೀವಿ ಅಂತ ಅಂದ್ರೆ ನಮ್ಗೂ ಒಂದು pH ವ್ಯಾಲ್ಯೂ ಇರುತ್ತೆ, ಹೌದಾ? ನಮ್ಮ ಬಾಡಿ ಒಳಗಡೆ ಆಸಿಡ್ ಇದೆ, ಹೌದಾ? ಹಾಗೆ ಕೆಲವೊಂದು ಪಾರ್ಟ್ಸ್ ಅಲ್ಲೂ ಕೂಡ pH ಇರುತ್ತೆ. ನಾನು ಆಗ್ಲೇ ಹೇಳ್ದೆ, ಹಾಗಿದ್ರೆ ನಾವು pH ಅನ್ನ ಸ್ಟಡಿ ಮಾಡ್ಬೇಕಲ್ವಾ? ಸೊ ನೋಡೋದಿದ್ರೆ ಮೊದಲನೇದಾಗಿ ಅವರ್ ಬಾಡಿ ವರ್ಕ್ಸ್ ವಿದಿನ್ ದ ರೇಂಜ್ ಆಫ್ 7 to 7.8. ಯಾಕೆ? ಇದು ನ್ಯೂಟ್ರಲ್ pH ಅಲ್ವಾ? ಇದು ವೆರಿ ಕ್ಲೋಸ್. 7.8 ಜಾಸ್ತಿ ಅಲ್ವಾ ಮೇಡಮ್ ಅಂತ ನೀವು ಅನ್ಕೊಳ್ತಾ ಇರ್ಬೋದು, ಆದ್ರೆ ಇಟ್ ಈಸ್ ವೆರಿ ಕ್ಲೋಸ್ ಟು 7. ಜಸ್ಟ್ 0.8 ಡಿಫ್ರೆನ್ಸ್ ಇದೆ 7 ಇಂದ. ಹಾಗಾಗಿ ಇದನ್ನು ನಾವೇನಂತ ಹೇಳ್ತೀವಿ, ಆಲ್ಮೋಸ್ಟ್ ನ್ಯೂಟ್ರಲ್ ವ್ಯಾಲ್ಯೂ ಅಂತ ಹೇಳ್ಬೋದು. ನಾಟ್ ಎಕ್ಸಾಕ್ಟ್ಲಿ ನ್ಯೂಟ್ರಲ್ ಬಟ್ ಆಲ್ಮೋಸ್ಟ್ ನ್ಯೂಟ್ರಲ್. ಆಯ್ತಾ, ಇನ್ನು ಇದಕ್ಕಿಂತ ಕಡಿಮೆ ಆದ್ರೆ ಏನಾಗತ್ತೆ, ಅಸಿಡಿಟಿ. ಫಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ, ಜಾಸ್ತಿ ತಿಂದಾಗ ನಮ್ಗೆ ಅಸಿಡಿಟಿ ಆಗತ್ತೆ, ಏನ್ ಮಾಡ್ಬೇಕು ಅಂತ ಹೇಳೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಸೊ ಅದೇ ತರ ಇಲ್ಲೇನಾಗತ್ತೆ, pH ವ್ಯಾಲ್ಯೂ 7ಗಿಂತ ಕಡಿಮೆ ಆಗ್ಬಿಟ್ರೆ ಅಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ. ಏನೇನ್ ಆಗತ್ತೆ ಅಂತ ಹೇಳಿ ನಿಮ್ಗೂ ಗೊತ್ತಿರ್ಬೋದು, ಅಸಿಡಿಟಿ ಆದಾಗ ಏನೇನ್ ಪ್ರಾಬ್ಲಮ್ಸ್ ಆಗತ್ತೆ, ಹೌದಾ? ಅದಕ್ಕೇನೆ we have to maintain our body pH value around this. ಆಯ್ತಾ, ಅದಕ್ಕೇನೆ ಈಗ ಅಸಿಡಿಟಿ ಇನ್ಕ್ರೀಸ್ ಆಯ್ತು ಅಂದ್ರೆ, ಆಸಿಡ್ ವ್ಯಾಲ್ಯೂ pH ಇನ್ಕ್ರೀಸ್ ಆಯ್ತು ಅಂತ ಅಂದ್ರೆ ನಾವೇನ್ ಮಾಡ್ಬೇಕು, ವಿ ಹ್ಯಾವ್ ಟು ಟೇಕ್ ಸಮ್ ಆಂಟಾಸಿಡ್ಸ್ ಆರ್ ಬೇಸಸ್. ನಾವು ಅದನ್ನ ನ್ಯೂಟ್ರಲೈಸ್ ಮಾಡಬೇಕು. ವಿ ಹ್ಯಾವ್ ಟು ನ್ಯೂಟ್ರಲೈಸ್ ದಟ್ ಅಸಿಡಿಟಿ. ಫಾರ್ ದಟ್ ವಿ ಹ್ಯಾವ್ ಟು ಟೇಕ್ ಸಮ್ ಆಂಟಾಸಿಡ್ಸ್. ಸೊಲ್ಯೂಷನ್ ಅಲ್ವಾ ಅದು? ಅದಕ್ಕೆ ದಿಸ್ ಈಸ್ ದ pH ರೇಂಜ್ ಆಫ್ ಅವರ್ ಬಾಡಿ. ಹಾಗೇನೆ ಇನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕೂಡ pH ರೇಂಜು ಅರೌಂಡ್ ಇದೇ ಇರಬೇಕು. ಬಟ್ ಕೆಲವೊಂದ್ಸಲ ಏನಾಗತ್ತೆ ನೋಡಿ ಮಕ್ಳೇ, ಮಳೆ ನೀರಿರತ್ತಲ್ವಾ, ರೈನ್ ವಾಟರ್,
ಇಟ್ಸ್ pH is less than 5.6 ಆದಾಗ ಅದೇನಾಗತ್ತೆ, ಇಫ್ ದ pH becomes less than 5.6 ಅದನ್ನ ನಾವು ಆಸಿಡ್ ರೈನ್ ಅಂತ ಕರಿತೀವಿ. ಯಾವಾಗ pH ವ್ಯಾಲ್ಯೂ ಲೆಸ್ ದೆನ್ 5.6 ಆಗತ್ತೋ ಆಸಿಡ್ ರೈನ್ ಸ್ಟಾರ್ಟ್ ಆಗತ್ತೆ. ಆಸಿಡ್ ರೈನ್ ಸ್ಟಾರ್ಟ್ ಆದಾಗ ಅದೇನಾಗತ್ತೆ, ಲಿವಿಂಗ್ ಆರ್ಗ್ಯಾನಿಸಮ್ಸಿಗೆ ಅಫೆಕ್ಟ್ ಮಾಡತ್ತೆ. ನಮಗೆ ಅದು ಬದುಕೋದಕ್ಕೆ ಸ್ವಲ್ಪ ನಮ್ಗಿಂತ ಹೆಚ್ಚಾಗಿ ನೀರಿನಲ್ಲಿರುವಂಥದ್ದು. ಆಯ್ತಾ, ಅವುಗಳಿಗೆ ಏನಾಗತ್ತೆ, ಕಷ್ಟ ಆಗೋದಿಕ್ ಸ್ಟಾರ್ಟ್ ಆಗತ್ತೆ. ಆಯ್ತಾ, ಅದಕ್ಕೆ ಇದನ್ನ ಆಸಿಡ್ ರೈನ್ ಅಂತ ಕರಿತೀವಿ. ಇದು ಇಂಪಾರ್ಟೆಂಟ್ ಪಾಯಿಂಟ್, ನಿಮ್ಗೆ ನೆನಪಲ್ಲಿರ್ಲಿ. ಇಫ್ ದ ರೈನ್ ವಾಟರ್ಸ್ pH becomes less than 6, ಗೊತ್ತಾಗ್ತಾ ಇದೆಯಾ? ಇಟ್ ಈಸ್ ಕಾಲ್ಡ್ ಆಸಿಡ್ ರೈನ್. ಸೊ ಇಟ್ ವಿಲ್ ಬಿ ಹಾರ್ಮ್ಫುಲ್ ಟು ಅಕ್ವಾಟಿಕ್ ಲೈಫ್. ಯಾವುದು? ಫಿಶ್ ಇರ್ಬೋದು, ಟರ್ಟೈಸ್ ಇರ್ಬೋದು, ಅಥವಾ ವೇಲ್ ಇರ್ಬೋದು. ಈ ತರ ಸಮುದ್ರದಲ್ಲಿರೋದು, ನೀರಿನಲ್ಲಿರುವಂತಹ ಪ್ರಾಣಿಗಳಿಗೆ ಏನಾಗತ್ತೆ, ಅದಕ್ಕೆ ಕಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡತ್ತೆ. ಬಿಕಾಸ್ ಅದ್ ಮೇನ್ ಸೋರ್ಸೇ ಅವ್ರದ್ದು ನೀರಲ್ವಾ. ನಾವಾದ್ರೂ ನೀರು ಸ್ವಲ್ಪ ಬಿಟ್ಟಿರ್ತೀವಿ, ಬಟ್ ಅವು ಇರೋದೇ ನೀರಿನಲ್ಲಿ. ಸೊ ಅದು ಆಸಿಡ್ ಆಗ್ಬಿಟ್ರೆ ಅದಕ್ಕೆ ಬದುಕೋದಿಕ್ಕೆ ಕಷ್ಟ ಆಗತ್ತೆ. ಅಂತಹ ನೀರನ್ನ ನಾವೇನಂತ, ನಮ್ಮ ಮಳೆಯನ್ನ ಏನಂತ ಹೇಳ್ತೀವಿ? ಆಸಿಡ್ ರೈನ್. ಅರ್ಥ ಆಯ್ತಾ? ಓಕೆ, ಇಲ್ಲೇನು ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಣ್ಣು ಅದಕ್ಕೂ ಒಂದು pH ಇರುತ್ತೆ. ಗಿಡ ಬೆಳಿಬೇಕು ಅಂತ ಅಂದ್ರೆ, ಒಂದು ಮರ ಆಗ್ಬೇಕು ಅಂತ ಅಂದ್ರೆ ಅದಕ್ಕೂ ಒಂದು ಸ್ಪೆಸಿಫಿಕ್ pH ವ್ಯಾಲ್ಯೂ ಇರಬೇಕು. ಸೊ ನೀವು ಅದನ್ನ ಟೆಸ್ಟ್ ಮಾಡಬಹುದು. ಹೇಗೆ? ಬೇರೆ ಬೇರೆ ಸಾಯಿಲ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ನೀವು ಸೊಲ್ಯೂಷನ್ ಅನ್ನ ಮಾಡಿ, ನೀರ್ ಹಾಕಿ ಅದಕ್ಕೆ ಸೊಲ್ಯೂಷನ್ ಅನ್ನ ಮಾಡಿ. ಅಂದ್ರೆ ಸಾಯಿಲ್ದು ಸೊಲ್ಯೂಷನ್, ಸಾಯಿಲ್ ಪ್ಲಸ್ ವಾಟರ್ ಅಷ್ಟೇ. ದೆನ್ put some litmus paper in that solution just to check the pH value. ಅರ್ಥ ಆಯ್ತಾ? ಮತ್ತೇನು ಅಲ್ಲ, ಜಸ್ಟ್ ಅದರ pH ವ್ಯಾಲ್ಯೂ ಅನ್ನ ಚೆಕ್ ಮಾಡೋದಿಕ್ಕೆ. ಆಗ ನಿಮ್ಗೆ ಅದು ಆಸಿಡಿಕ್ ನೇಚರ್ ಜಾಸ್ತಿ ಇದೆಯಾ, ಬೇಸಿಕ್ ನೇಚರ್ ಜಾಸ್ತಿ ಇದೆಯಾ ಅನ್ನೋದು ಗೊತ್ತಾಗತ್ತೆ. ನಾವು ಯಾವುದೇ ಒಂದು ಗಿಡ ಮರವನ್ನ ಬೆಳೆಸೋವಾಗ pH ಚೆಕ್ ಮಾಡಿ ಬೆಳೆಸೋದು ಒಳ್ಳೆಯದು. ಇನ್ನು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ನಾನು ಆಗ್ಲೇ ಹೇಳಿದೆ, ನಮ್ಮ ಬಾಡಿ ಒಳಗಡೆಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ ಅಂತ ಹೇಳಿ, ಹೌದಾ? ಹೊಟ್ಟೆ ಒಳಗಡೆಗೆ. ಸೊ pH ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್ ಅನ್ನ ನೋಡೋದಾದ್ರೆ, ಸ್ಟಮಕ್ ಪ್ರೊಡ್ಯೂಸಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ದ್ಯಾಟ್ ಆಸಿಡ್ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ ಫುಡ್. ನಾವು ತಗೊಂಡಿರೋ ಫುಡ್ ಕೆಲವೊಂದಿಷ್ಟು ಡೈಜೆಸ್ಟ್ ಆಗಿ ನಮ್ಗೆ ಎನರ್ಜಿ ಕೊಡತ್ತೆ, ಹೌದಾ? ಅದು ಹೇಗೆ ಡೈಜೆಸ್ಟ್ ಆಗುತ್ತೆ? ಏನಾದ್ರೂ ಮಷಿನ್ ಇದೆಯಾ ಹೊಟ್ಟೆ ಒಳಗಡೆಗೆ? ಇಲ್ಲ ಅಲ್ವಾ? ದಿಸ್ ಆಸಿಡ್ hydrochloric acid helps to digest the food. ಅದು ನಮ್ಗೆ ಆಸಿಡ್ ಇದ್ರೂ ಕೂಡ, and it is very concentrated. Hydrochloric acid inside our stomach is very concentrated. Even though it's highly concentrated, it will not affect our body. ನಮ್ಮ ಬಾಡಿ ಡಿಸೈನ್ ಆಗಿರೋದೇ ಆ ಥರ, ಅಷ್ಟು pH ವ್ಯಾಲ್ಯೂವನ್ನ ನಾವು ನಮ್ಮ ಹೊಟ್ಟೆ ತಡ್ಕೊಳತ್ತೆ. ಆ ಥರನೇ ಡಿಸೈನ್ ಆಗಿದೆ, ಆಯ್ತಾ? ಆದ್ರೆ ಕೆಲವೊಂದ್ಸಲ ಏನಾಗತ್ತೆ, ಇವಾಗ ನೋಡಿ, ಆಲ್ರೆಡಿ ಇಟ್ ಈಸ್ ಮೋರ್ ಅಸಿಡಿಕ್, ಹೌದಾ? ಇನ್ ಕೇಸ್ ನಾವು ಅದಕ್ಕೆ ಇನ್ನೂ ಅಸಿಡಿಟಿ ಇನ್ಕ್ರೀಸ್ ಆಗೋ ತರ ಫುಡ್ ಕೊಟ್ಬಿಟ್ರೆ ಆಗ್ಲೇ ನಮ್ಗೆ ಆಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಆಸಿಡ್ ನೇಚರ್ ಇರುವಂತಹದ್ದು, ಫಾರ್ ಎಕ್ಸಾಂಪಲ್ ಹುಳಿ ಇರುವಂತಹ ಏನಾದ್ರೂ ಒಂದು ಪದಾರ್ಥವನ್ನ ತಿಂದ್ವಿ, ಜಾಸ್ತಿ ತಿನ್ಬಿಟ್ವಿ ನಾವು, ಆಗ ಏನಾಗುತ್ತೆ, ಆಲ್ರೆಡಿ ಇಟ್ ಈಸ್ ಮೋರ್ ಅಸಿಡಿಕ್ ಅಂಡ್ ವಿ ಆರ್ ಆಡಿಂಗ್ ಸಮ್ ಮೋರ್ ಅಸಿಡಿಕ್ ನೇಚರ್ ಟು ಇಟ್, ಹೌದಾ? ಅಸಿಡಿಟಿ ಟು ಇಟ್. ಸೊ ಆ ಅಸಿಡಿಟಿ ಏನಾಗುತ್ತೆ, ನಮ್ಗೆ ಇರಿಟೇಷನ್ ಅನ್ನ ಸ್ಟಾರ್ಟ್ ಮಾಡುತ್ತೆ, ನಮ್ಗೆ ಪ್ರಾಬ್ಲಮ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ ಸಚ್ ಕೇಸಸ್ ವಿ ಹ್ಯಾವ್ ಟು ಯೂಸ್ ದಿಸ್ ಬೇಸ್, ಮಿಲ್ಕ್ ಆಫ್ ಮೆಗ್ನೀಷಿಯಾ. ನಾನು ಆಗ್ಲೇ ಹೇಳಿದೆ ಅಲ್ವಾ, ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳಿ. ದಿಸ್ ಈಸ್ ಅ ಮೈಲ್ಡ್ ಬೇಸ್ ಅಂಡ್ ಇಟ್ ವಿಲ್ ನಾಟ್ ಅಫೆಕ್ಟ್ ಅವರ್ ಬಾಡಿ. ನಮ್ಮ ಬಾಡಿಗೆ ಏನು ಆಗಲ್ಲ ಅದನ್ನ ತಗೊಂಡ್ರೆ, ಜಸ್ಟ್ ಅದು ಆಸಿಡಿಟಿಯನ್ನ ಡಿಕ್ರೀಸ್ ಮಾಡುತ್ತೆ. ಯಾಕೆ? ಅಗೇನ್ ನ್ಯೂಟ್ರಲೈಸೇಷನ್. ನೆನಪಿದೆ ಅಲ್ವಾ ಮಕ್ಕಳೇ, ನ್ಯೂಟ್ರಲೈಸೇಷನ್ ಏನು ಅಂತ? ಆಸಿಡ್ ಪ್ಲಸ್ ಬೇಸ್ ರಿಯಾಕ್ಟ್ ಆಗಿ ಏನಾಗ್ತಾ ಇರತ್ತೆ,
ಸಾಲ್ಟ್ ಪ್ಲಸ್ ವಾಟರ್ ಅಲ್ವಾ? ಸೊ ನಮ್ಗೆ ಅಸಿಡಿಟಿ ಜಾಸ್ತಿ ಆದಾಗ ನಾವು ಯಾವ್ದಾದ್ರೂ ಅಲ್ಲ, ಯಾವುದು ನಮ್ಮ ಬಾಡಿ ಅಫೆಕ್ಟ್ ಮಾಡಲ್ವೋ, ತೊಂದರೆ ಮಾಡಲ್ವೋ, ವಿ ಶುಡ್ ಕನ್ಸ್ಯೂಮ್ ಸಚ್ ಬೇಸಸ್. ಗೊತ್ತಾಯ್ತಾ? ಆಮೇಲೆ ಯಾವುದೋ ಒಂದು ಬೇಸ್ ಇರುವಂತದ್ದು ತಗೊಂಡು ತಿನ್ಬಿಡ್ಬೇಡಿ, ಆಯ್ತಾ? ಇನ್ನು ಇದೊಂದು ನಾವು ವೆರಿ ಇಂಪಾರ್ಟೆಂಟ್. ನಾವು ಇವಾಗಿನ ಮಕ್ಕಳು ತುಂಬಾನೇ ಚಾಕ್ಲೇಟು ಇಲ್ಲ ಏನಾದ್ರೂ ಸ್ವೀಟ್ ತಿಂದು ಹಾಗೇನೆ ಹಲ್ಲು ಹಾಳು ಮಾಡ್ಕೊಬಿಡ್ತೀವಿ. ಯಾಕೆ ಹಲ್ಲು ಹಾಳಾಗತ್ತೆ ಅಂತ ನೋಡೋದಿದ್ರೆ ಅಲ್ಲೂ ಕೂಡ pH ರೋಲ್ ಪ್ಲೇ ಮಾಡತ್ತೆ. ಏನಿರ್ಬಹುದು ಹಾಗಿದ್ರೆ? ನೋಡಿ ಇಲ್ಲಿ, ನಮ್ಮ ಬಾಯಲ್ಲಿರೋ pH ಅಂದ್ರೆ ಸಲೈವ ಇರಬಹುದು ಅಲ್ವಾ? ನಾನು ಆಗ್ಲೇ ಹೇಳಿದೆ, ಇಟ್ಸ್ ಅರೌಂಡ್ 5.3. ಸೊ ಅದೇನಾಗತ್ತೆ, ಆ pH ವ್ಯಾಲ್ಯೂ 5.5 ಅಥವಾ 5.3ಗಿಂತ ಕಡಿಮೆ ಆಗ್ಬಿಟ್ರೆ, ನಾವ್ ಇವಾಗ ತಿಂತೀವಿ, ಬಾಯಿ ತೊಳೆಯಲ್ಲ, ಹಾಗೆ ಇಟ್ಕೊಂಡಿರ್ತೀವಿ. ಸೊ ಅಲ್ಲಿ ಫುಡ್ ಅಲ್ಲೇ ಉಳ್ಕೊಂಡಿರತ್ತೆ, ಹೌದಾ? ನೀವು ಈ ಟೂತ್ ಪೇಸ್ಟ್ ಆಡ್ಸ್ ಅಲ್ಲೆಲ್ಲ ನೋಡ್ಬೋದು, ಹಲ್ಲೊಳಗಡೆ ಹೀಗೆ ಫುಡ್ ಉಳ್ಕೊಂಡಿರೋದನ್ನೆಲ್ಲ, ಅಲ್ವಾ? ಸೊ ಅದು ಉಳ್ಕೊಂಡಿರೋದು ಏನಾಗತ್ತೆ, ಅಲ್ಲಿ ರಿಯಾಕ್ಷನ್ ಆಗಿ ಕ್ಯಾವಿಟಿ, ಟೂತ್ ಡಿಕೆ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ, ಆಯ್ತಾ? ಹೇಗೆ ಅಂತ ಅಂದ್ರೆ, ನಾವು ಹಲ್ಲನ್ನ ನೋಡಿದ್ರೆ ನಮ್ಮ ಟೂತಿಗೆ ಒಂದು ಎನಾಮಲ್ ಇರತ್ತೆ. ಇಟ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್, ಆಯ್ತಾ? ಈ ಒಂದು ಮಟೀರಿಯಲ್ ಇಂದ ಒಂದು ಎನಾಮಲ್ ಕೋಟಿಂಗ್ ಇರತ್ತೆ, ಅದು ತುಂಬಾ ಗಟ್ಟಿಯಾಗಿರತ್ತೆ. ಇಟ್ ಈಸ್ ದ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ಅವರ್ ಬಾಡಿ. ನೋಡಿ, ನಮ್ ಶರೀರದೊಳಗಡೆ ಬೋನ್ಸ್ ಇರತ್ತೆ, ಹೌದಾ? ಮೂಳೆ, ಅದು ಗಟ್ಟಿ ಇರತ್ತೆ. ಸ್ಟಿಲ್ ದಿಸ್ ಎನಾಮಲ್ ಈಸ್ ದ ಮೋಸ್ಟ್ ಹಾರ್ಡೆಸ್ಟ್, ಹೌದಾ? ಅಂದ್ರೆ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇದು, ಇನ್ನೂ ಗಟ್ಟಿ ಇರತ್ತೆ. ಸೊ ಅದೇನ್ ಮಾಡ್ತಾ ಇರತ್ತೆ, ಈ 5.5 ಅದು ನಮ್ಮ ಹಲ್ಲನ್ನ ಪ್ರೊಟೆಕ್ಟ್ ಮಾಡ್ತಾ ಇರತ್ತೆ. ವೆನ್ ದ pH ವ್ಯಾಲ್ಯೂ ಡಿಕ್ರೀಸಸ್ 5.5ಗಿಂತನೂ ಕಡಿಮೆ ಆಗ್ಬಿಟ್ರೆ, ಆಗ ಏನಾಗತ್ತೆ, ಈ ಎನಾಮಲ್ ಕೋಟಿಂಗು ಡಿಸ್ಟರ್ಬ್ ಆಗತ್ತೆ, ಅಂದ್ರೆ ಹಾಳಾಗಿ ಹೋಗ್ಬಿಡತ್ತೆ ಅದು. ಸೊ ಆಗ ಏನಾಗತ್ತೆ, ಬ್ಯಾಕ್ಟೀರಿಯಾಗಳು ಈಸಿಲಿ ಅಲ್ಲಿರೋ ಉಳ್ಕೊಂಡಿರುವಂತಹ ಫುಡ್ ಜೊತೆಗೆ ರಿಯಾಕ್ಟ್ ಮಾಡಿ ನಮ್ಮ ಹಲ್ಲನ್ನ ಹಾಳು ಮಾಡತ್ತೆ. ಗೊತ್ತಾಗ್ತಾ ಇದೆಯಾ? ನೋಡಿ, pH ವ್ಯಾಲ್ಯೂ, ಆಸಿಡ್ ಬೇಸಸ್ ಅನ್ನ ಸ್ಟಡಿ ಮಾಡೋದು ಎಷ್ಟೊಂದು ಇಂಪಾರ್ಟೆಂಟ್ ಇದೆ. ನಾವ್ ಯಾಕೆ ಈ ಪಾಠ ಎಲ್ಲ ಓದ್ಬೇಕು ಅಂತ ಅನ್ಕೊಳ್ತಾ ಇರ್ತೀರಾ ನೀವು, ಹೌದಾ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅಟ್ ಲೀಸ್ಟ್ ಅವರ್ ಬಾಡಿ, ಅಲ್ವಾ? ನಮ್ಮ ಬಾಡಿಯನ್ನಾದ್ರೂ ನಾವು ಅರ್ಥ ಮಾಡ್ಕೊಳ್ಬೇಕು. ಏನೇನಿದೆ, ನಮ್ ಹಲ್ಲು ಯಾಕೆ ಹೀಗೆ ಗಟ್ಟಿಯಾಗಿದೆ, ನಾವ್ ಏನೇ ತಿಂದ್ರೂ, ಗಟ್ಟಿ ಪದಾರ್ಥವನ್ನು ತಿಂದ್ರೂ ಅದನ್ನ ಗ್ರೈಂಡ್ ಮಾಡತ್ತೆ ಅಲ್ವಾ ನಮ್ ಹಲ್ಲು? ಅಷ್ಟು ಕೆಪಾಸಿಟಿ ಇದೆ ಹಲ್ಲಿಗೆ. ಸೊ ಹೇಗೆ ಅದು ಅಂತ ಹೇಳೆಲ್ಲ ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ನಾವು. ಸೊ ಹೇಗೆ ನಾವು ಹಲ್ಲನ್ನ ಪ್ರೊಟೆಕ್ಟ್ ಮಾಡಬಹುದು? ಇವಾಗ ಟೂತ್ ಡಿಕೆ ಬಗ್ಗೆ ನೋಡಿದ್ವಿ. ಹಾಗಿದ್ರೆ ಹೇಗೆ ಪ್ರೊಟೆಕ್ಟ್ ಮಾಡೋದು? ವಿ ಶುಡ್ ವಾಶ್ ಅವರ್ ಮೌತ್ ರೆಗ್ಯುಲರ್ಲಿ ಆಫ್ಟರ್ ಈಚ್ ಮೀಲ್ ಆರ್ ಆಫ್ಟರ್ ಹ್ಯಾವಿಂಗ್ ಎನಿ ಫುಡ್. ನಾವೇನ್ ಮಾಡಬೇಕು, ಕ್ಲೀನ್ ಆಗಿ ನಮ್ಮ ಬಾಯನ್ನ ವಾಶ್ ಮಾಡ್ಕೋಬೇಕು. ಹಾಗೆ ಮಾಡೋದ್ರಿಂದ ಏನಾಗತ್ತೆ, ಅಲ್ಲಿ ಯಾವುದೇ ರೀತಿ ಫುಡ್ ಸ್ಟೋರ್ ಆಗಲ್ಲ ನಮ್ ಹಲ್ ಮಧ್ಯದಲ್ಲಿ, ಅಥವಾ ಎಲ್ಲೋ ಒಂದ್ ಕಡೆ ಹಿಂಗ್ ಬಾಯಿ ಒಳಗಡೆಗೆ ಎಲ್ಲಾರು ಸಿಕ್ಕಾಕೊಂಡಿರುವಂತಹ ಏನಾದ್ರೂ ಫುಡ್ ಪಾರ್ಟಿಕಲ್ಸ್ ಇದ್ರೆ ಅದೆಲ್ಲ ಹೊರಟೋಗ್ಬಿಡತ್ತೆ. ಸೊ ಆಗ ಏನಾಗತ್ತೆ, ಹಲ್ ಹಾಳಾಗೋದನ್ನ ತಡಿಬಹುದು. ಅಂಡ್ ಇಲ್ಲಿ ನೋಡಿದ್ರೆ ನೀವು, ಇಫ್ ದ ವ್ಯಾಲ್ಯೂ ಬಿಕಮ್ಸ್ ಲೆಸ್ ದನ್ 5.5 ಅವರ್ ಟೂತ್ ವಿಲ್ ಡಿಕೆ, ಹೌದಾ? ಸೊ ನಮ್ಗೆ ಏನ್ ಅರ್ಥ ಆಗ್ತಾ ಇದೆ, ಅಸಿಡಿಕ್ ನೇಚರ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ, ಹೌದಾ? ಅಸಿಡ್ ಒಂದು ಅಂಶ ಏನಿದೆ ಅದು ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಬಿಕಾಸ್ ಇಟ್ ಈಸ್ ಲೆಸ್ ದನ್ 5.5. ನಾವ್ ಇನ್ನು ಏನ್ ಮಾಡಬಹುದು ಇದಕ್ಕೆ? ಒಂದು ವಾಶ್ ಮಾಡೋದಾಯ್ತು, ಇನ್ನೊಂದು ವಿ ಕ್ಯಾನ್ ಯೂಸ್ ಬೇಸ್, ಹೌದಾ? ಯಾವ್ದಿರ್ಬಹುದು ಹಾಗಿದ್ರೆ ಬೇಸು? ನಾನು ಆಗ್ಲೇ ಹೇಳಿದೆ, ಏನೇನೋ ತಿನ್ಬಾರ್ದು ಅಂತ ಹೇಳಿ. ಹಾಗೆ ನಮ್ ಬಾಯಿಗೂ ಏನೆಲ್ಲ ಹಾಕ್ಬಾರ್ದು ನಾವು. ಏನು ಯಾವ್ದೋ ಒಂದ್ ಬೇಸ್ ಸಿಕ್ತು, ನಾನ್ ತಗೊಂಡ್ ಬಂದ್ ನನ್ ಹಲ್ಲು ಹಾಳಾಗ್ಬಾರ್ದು ಅಂತ ಹಾಕೊಂಡ್ ಕುತ್ಕೊಂಡೆ ಅಂದ್ರೆ ಆಗಲ್ಲ, ಆಯ್ತಾ? ಇಟ್ ಶುಡ್ ಬಿ ಮೈಲ್ಡ್ ಬೇಸ್. ಅದ್ ಯಾವುದು ಅಂತ ನೋಡಿದ್ರೆ, ನಾವು ರೆಗ್ಯುಲರ್ ಆಗಿ ಬ್ರಷ್ ಮಾಡೋದಿಕ್ಕೆ ಯೂಸ್ ಮಾಡುವಂತಹ ಟೂತ್ ಪೇಸ್ಟ್ ಏನಿದೆಯಲ್ಲ, ಸಾರಿ,
ಅದು ಮೈಲ್ಡ್ ಬೇಸ್. ವಿ ಕ್ಯಾನ್ ಯೂಸ್ ದಟ್ ಟು ಅವಾಯ್ಡ್ ಟೂತ್ ಡಿಕೆ. ಹಲ್ಲು ಹಾಳಾಗದೆ ಇರೋದಕ್ಕೆ ನಾವು ಅದನ್ನ ಬಳಸ್ಬೋದು. ಈ ಒಂದು ಇಮೇಜ್ ನಿಮ್ಗೆ ಹಲ್ಲು ಹೇಗೆ ಹಾಳಾಗತ್ತೆ, ಯಾವ ತರ ಅದು ಕ್ಯಾವಿಟಿ ಫಾರ್ಮ್ ಆಗತ್ತೆ ಅಂತ ನೋಡ್ಬೋದು ಇದರಲ್ಲಿ. ಸೊ ಇನ್ನು ನೋಡೋದಿದ್ರೆ ಇದೇನಿದು ಹುಳ ಕೈ ಎಲ್ಲ ಇದೆಯಲ್ಲ ಅಂತ ಅಂದ್ರೆ, ಇದು ಒಂದು ಬಿ. ನಮ್ಗೆ ಜೇನು ಹುಳ ಕಚ್ಚಿದಾಗ ತುಂಬಾ ನೋವು ಆಗತ್ತೆ, ಉರಿ ಆಗತ್ತೆ ಅಲ್ವಾ? ಯಾಕಿರ್ಬಹುದು ಅಂತ ಅಂದ್ರೆ, ಈ ಒಂದು ಹುಳ ಕಚ್ಚಿದಾಗ ಅದು ಕೂಡ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೇನೆ ನೆಟಲ್ ಲೀವ್ಸ್ ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಾ, ಇದು ತುರಿಕೆ ಗಿಡ. ಅಂದ್ರೆ ಮುಟ್ಟಿದ ತಕ್ಷಣ ಕೆರೆಯೋದಿಕ್ ಸ್ಟಾರ್ಟ್ ಆಗತ್ತೆ, ತುರ್ಸೋದಿಕ್ ಸ್ಟಾರ್ಟ್ ಆಗತ್ತೆ, ಅದು ಆಮೇಲೆ ಉರಿಯೋದಿಕ್ಕೆ ಸ್ಟಾರ್ಟ್ ಆಗತ್ತೆ ಅಲ್ವಾ? ಸೊ ಇದ್ರಲ್ಲೆಲ್ಲ ಏನಾಗ್ತಾ ಇರತ್ತೆ, ಏನಾಗತ್ತೆ, ಮೆಥನೋಯಿಕ್ ಆಸಿಡ್, ಒಂದು ಆಸಿಡ್, ಅದು ಕೂಡ ಮೆಥೆನೋಯಿಕ್ ಆಸಿಡ್ ಅಂತ, ಆಯ್ತಾ? ಆ ಆಸಿಡ್ ಬಿಟ್ಕೊಡೋದಿಕ್ಕೆ, ಇದು ಕಚ್ಚಿದಾಗ ಇರಬಹುದು, ಜೇನು ಹುಳ ಕಚ್ಚಿದಾಗ ಅಥವಾ ಈ ಗಿಡ ತಾಗ್ದಾಗ ಅಲ್ಲಿ ಮೆಥೆನೋಯಿಕ್ ಆಸಿಡ್ ಫಾರ್ಮೇಶನ್ ಆಗಿರತ್ತೆ, ಅಥವಾ ಆ ಒಂದು ಆಸಿಡ್ ನಮ್ಮ ಬಾಡಿ ಒಳಗಡೆ ಸೇರ್ಕೊಳ್ಳುತ್ತೆ. ಅದಕ್ಕೆ ಏನಾಗತ್ತೆ, ನಮ್ಗೆ ಉರಿ ಸ್ಟಾರ್ಟ್ ಆಗತ್ತೆ. ಅರ್ಥ ಆಯ್ತಾ? ಸೊ ನಾವು ಅದಕ್ಕೆ ಸುಲಭವಾಗಿ ಒಂದು ಈಸಿ ಟೆಕ್ನಿಕ್ ಏನು ಅಂತ ಅಂದ್ರೆ, ಇವಾಗ ನಾವೆಲ್ಲೋ ಮನೆಯಲ್ಲಿ ಇದೀವಿ, ನಮ್ಗೊಂದು ಜೇನು ಹುಳ ಕಚ್ಬಿಡ್ತು, ನಮಗ್ ಕ್ವಿಕ್ ಆಗಿ, ಅಲ್ಲಿ ನಾನು ಆಗ್ಲೇ ಹೇಳ್ದೆ ಆಸಿಡ್ ಅದು ಅಂತ, ಹೌದಾ? ಸೊ ನಾವೇನ್ ಮಾಡಬಹುದು ಅಂತ ಅಂದ್ರೆ, ಒಂದು ಬೇಸ್ ಅನ್ನ ನಾವು ಹಚ್ಚೋ ಮೂಲಕ ಆ ಆಸಿಡ್ ಅಮೌಂಟ್ ಅನ್ನ ಕಡಿಮೆ ಮಾಡಬೇಕು. ಯಾವ ಬೇಸ್? ನಾವು ಮನೆಯಲ್ಲಿ ಬೇಕಿಂಗ್ ಸೋಡಾ ಅಂತ ನೋಡಿರ್ಬಹುದು, ಹೌದಾ? ವೈಟ್ ಕಲರ್ದು ಪೌಡರ್ ಅದು. ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಇರತ್ತೆ ಅಂತಾನು. ಸೊ ಬೇಕಿಂಗ್ ಸೋಡಾವನ್ನ ನಾವು ಹಚ್ಚೋ ಮೂಲಕ, ಇಫ್ ವಿ ಅಪ್ಲೈ ದಟ್ ಬೇಕಿಂಗ್ ಸೋಡಾ ಅರೌಂಡ್ ದ ಏರಿಯಾ, ವಿ ಕ್ಯಾನ್ ಅಟ್ ಲೀಸ್ಟ್ ಟ್ರೈ ಟು ಡಿಕ್ರೀಸ್ ದ ಪೇನ್. ಗೊತ್ತಾಗ್ತಿದ್ಯಾ? ನಾವು ಆ ಒಂದು ಬೇಸ್ ಅನ್ನ ಹಚ್ಚೋ ಮೂಲಕ ಅಸಿಡಿಟಿಯನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಏನಿದು, ಯಾಕೆ ಅಂತ ನೋಡೋದಿದ್ರೆ, ಪೊಟ್ಯಾಷಿಯಂ ಸಲ್ಫೇಟ್ ಅಲ್ವಾ? ಸಲ್ಫೇಟ್ ಅಂದ್ರೆ ಏನು ಮಕ್ಳೇ? ನೀವು ಸುಮಾರು ಸಲ ಸಲ್ಫೇಟ್ ಅನ್ನ ನೋಡಿದೀರಾ. ಈಗ ಏನಿದು ಸಲ್ಫೇಟು? SO4 ಅಲ್ವಾ ಸಲ್ಫೇಟ್ ಅಂದ್ರೆ? ಸೊ ಪೊಟ್ಯಾಷಿಯಂ ಸಲ್ಫೇಟ್ ಅಂದ್ರೆ K2SO4. ಅದೇ ರೀತಿ ಸೋಡಿಯಂ ಸಲ್ಫೇಟ್ ಅಂದ್ರೆ Na2SO4. ಕ್ಯಾಲ್ಸಿಯಂ ಅಂದ್ರೆ CaSO4. ನೆಕ್ಸ್ಟ್ ಮೆಗ್ನೀಷಿಯಂ MgSO4. ಕಾಪರ್ CuSO4. ಇದ್ರಲ್ಲೆಲ್ಲ ನೋಡಿದ್ರೆ ಸಲ್ಫೇಟ್ ಕಾಮನ್ ಆಗಿದೆ, ಹೌದಾ? ಎಲ್ಲಾದ್ರಲ್ಲೂ ಸಲ್ಫೇಟ್ ಇದೆ. ಸೊ ಇಫ್ ದ ಕಂಪೌಂಡ್ಸ್ have similar ions or same ions, not similar, same ions, ಪಾಸಿಟಿವ್ ಅಯಾನ್ ಆದ್ರೂ ಆಗಿರ್ಬಹುದು, ನೆಗೆಟಿವ್ ಅಯಾನ್ ಆದ್ರೂ ಆಗಿರ್ಬಹುದು. ಸೊ ಇದ್ರಲ್ಲೆಲ್ಲ ನೆಗೆಟಿವ್ ಅಯಾನ್ ಇದೆ. SO4 ಮೈನಸ್ ಏನಿದೆ, 2 ಮೈನಸ್ ಏನಿದೆಯಲ್ಲ, ಅದು ನೆಗೆಟಿವ್ ಅಯಾನ್, ಅಂದ್ರೆ ಆನಯಾನ್. ಆಯ್ತಾ? irrespective of its charge, if any compounds have same ions, then it is called family of salts. ಇದೆಲ್ಲದು ಸಾಲ್ಟ್ಸ್ ಅಲ್ವಾ? ನಾವಿಲ್ಲಿ ಏನ್ ನೋಡ್ಬೋದು, ಸೇಮ್ ಅಯಾನ್ಸ್ ಇರೋದಕ್ಕೆ ನಾವು ಇದನ್ನ ಫ್ಯಾಮಿಲಿ ಆಫ್ ಸಾಲ್ಟ್ಸ್. ಯಾವ್ದ್ರದ್ದು ಫ್ಯಾಮಿಲಿ? ಎಲ್ಲಾದ್ರಲ್ಲೂ ಸಲ್ಫೇಟ್ ಕಾಮನ್ ಇರೋದಕ್ಕೆ ವಿ ಕ್ಯಾನ್ ಕಾಲ್ ದಿಸ್ ಆಸ್ ಸಲ್ಫೇಟ್ ಫ್ಯಾಮಿಲಿ. ಆಯ್ತಾ? ಸಿಮಿಲರ್ಲಿ ಇಫ್ ವಿ ಸಿ ಹಿಯರ್, ಇಲ್ಲಿ ನೋಡಿ, ಇದ್ ಮೂರರಲ್ಲೂ ಸೋಡಿಯಂ 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 ಕಾಮನ್ ಇದೆ, ಹೌದಾ? ವಿ ಕ್ಯಾನ್ ಕಾಲ್ ದೀಸ್ 3 salts as, ಇದು 3 ಮಾತ್ರ, ಕೆಳಗಡೆ ತಗೊಳ್ತಾ ಇಲ್ಲ ನಾನು, ಸೋಡಿಯಂ ಫ್ಯಾಮಿಲಿ, ಬಿಕಾಸ್ ಆಫ್ ದ
ಕಾಮನ್ ಅಯಾನ್ ಪ್ರೆಸೆಂಟ್ ಇನ್ ಆಲ್ 3 salts. ಗೊತ್ತಾಗ್ತಾ ಇದೆಯಾ? ಸೋಡಿಯಂ ಈಸ್ ದ ಕಾಮನ್ ಅಯಾನ್ ಹಿಯರ್. ಸೋಡಿಯಂ ಪಾಸಿಟಿವ್ ಅಯಾನ್ ಅಂದ್ರೆ ಕ್ಯಾಟಯಾನ್. ನಾವು ಅದನ್ನ ಏನಂತ ಕರಿತೀವಿ? ಸೋಡಿಯಂ ಫ್ಯಾಮಿಲಿ ಅಂತ ಕರಿತೀವಿ. ಯಾವ ರ್ಯಾಡಿಕಲ್, ಇದನ್ನ ರ್ಯಾಡಿಕಲ್ಸ್ ಅಂತ ಕರೆಯೋದಕ್ಕೆ ನಾವು ಯಾವ ರ್ಯಾಡಿಕಲ್, ಪಾಸಿಟಿವ್ ರ್ಯಾಡಿಕಲ್, ನೆಗೆಟಿವ್ ರ್ಯಾಡಿಕಲ್ ಕಾಮನ್ ಇರುತ್ತೋ ನಾವು ಆ ಒಂದು ಸಾಲ್ಟ್ಸ್ ಅನ್ನ ಫ್ಯಾಮಿಲಿ ಆಫ್ ದಟ್ ರ್ಯಾಡಿಕಲ್ ಅಂತ ಕರಿತೀವಿ. ಗೊತ್ತಾಗ್ತಾ ಇದೆಯಾ? ಅದಕ್ಕೆ ಎಕ್ಸಾಂಪಲ್ ಇವಾಗಷ್ಟೇ ನೋಡಿದ್ವಿ. ಹಾಗಿದ್ರೆ ಇಲ್ಲಿ ಯಾವ್ದು ನೋಡ್ಬೋದು? ಈ ಒಂದು ಇದು ಮತ್ತೆ ಇದರಲ್ಲಿ ಕ್ಲೋರೈಡ್ ಕಾಮನ್ ಇದೆ, ಹೌದಾ? Cl ಮೈನಸ್ ಕಾಮನ್ ಇದೆ. ಕ್ಲೋರೈಡ್ ಕಾಮನ್ ಇರೋದಕ್ಕೆ ಆ ಎರಡನ್ನ ನಾವೇನಂತ ಕರಿಬಹುದು? ಕ್ಲೋರೈಡ್ ಫ್ಯಾಮಿಲಿ ಅಂತ ಕರಿತೀವಿ. ಗೊತ್ತಾಯ್ತಾ ಮಕ್ಳೇ? ಓಕೆ, ಇಲ್ಲೂ ಫ್ಯೂ ಎಕ್ಸಾಂಪಲ್ಸ್ ಅನ್ನ ನೋಡ್ಬೋದು. NaCl ಮತ್ತೆ Na2SO4 ಇದೆರಡರಲ್ಲೂ ಸೋಡಿಯಂ ಕಾಮನ್ ಇರೋದಕ್ಕೆ ಇಲ್ಲಿ ನಾನು ಬರ್ದಿದ್ದೆ, ಹೌದಾ? ಅದೇ ತರ. ಸೊ ಇದನ್ನ ಸೋಡಿಯಂ ಫ್ಯಾಮಿಲಿ, ಇದನ್ನ ಕ್ಲೋರೈಡ್ ಫ್ಯಾಮಿಲಿ ಅಂತ ಕರಿತೀವಿ. ಇಲ್ಲಿ ನಾವು ಮಿಕ್ಸ್ಚರ್ ಅನ್ನ ನೋಡಿದ್ರೆ ಸ್ಟ್ರಾಂಗ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ಅನ್ನ ಮಿಕ್ಸ್ ಮಾಡಿದ್ರೆ ಆಗ ಏನಾಗತ್ತೆ? ಅದರ pH ಅರೌಂಡ್ 7 ಇರುತ್ತೆ. pH ವ್ಯಾಲ್ಯೂ ವಿಲ್ ಬಿ ಅರೌಂಡ್ 7. ಯಾಕೆ? ಬಿಕಾಸ್ ಆಫ್ ನ್ಯೂಟ್ರಲೈಸೇಷನ್, ಹೌದಾ? ಎರಡೂ ಸ್ಟ್ರಾಂಗ್ ಇದೆ ಅಂದ್ರೆ ಇದು ಎಷ್ಟು H+ ಅನ್ನ ಬಿಟ್ಕೊಡತ್ತೋ ಅಷ್ಟು H+ ಅನ್ನ ಅದು ತಗೊಳ್ಳೋ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಸ್ಟ್ರಾಂಗ್ ಬೇಸ್ ಅಲ್ವಾ? ಸೊ ಇಲ್ಲಿ ಎಷ್ಟು H+ ರಿಲೀಸ್ ಆಗತ್ತೋ all will be taken by this base. All H+ ions will be taken by this base. So pH value will be 7. ಅದೇ ಇಲ್ಲಿ ಸ್ಟ್ರಾಂಗ್ ಆಸಿಡ್ ಆದ್ರೆ ಮತ್ತೆ ವೀಕ್ ಬೇಸ್ ಆದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಒಬ್ಬ ಶಕ್ತಿಶಾಲಿ ಪೈಲ್ವಾನ್ ಇದ್ದಾನೆ, ಇನ್ನೊಬ್ಬ ತುಂಬಾ ತೆಳ್ಳಗಿರೋ ವ್ಯಕ್ತಿ. ಇಬ್ರು ಫೈಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾರು ಗೆಲ್ತಾರೆ? ಪೈಲ್ವಾನ್ ಅಲ್ವಾ? ಇದ್ರಲ್ಲಿ ಹಾಗೆ ಇದು ನಮ್ಮ ಪೈಲ್ವಾನ್ ಮತ್ತೆ ಇವನು ಕಡ್ಡಿ ಪೈಲ್ವಾನ್. ಸೊ ಇದ್ರಲ್ಲಿ ಪೈಲ್ವಾನೇ ಗೆಲ್ಲೋದಲ್ವಾ? ಅದಕ್ಕೆ ಏನಾಗತ್ತೆ? ಇದರ pH ವ್ಯಾಲ್ಯೂ, ಆಸಿಡ್ ಸ್ಟ್ರೆಂತ್ ಜಾಸ್ತಿ ಯಾವಾಗಿರುತ್ತೆ? 7 ಇಂದ ಕೆಳಗಡೆ ಇದ್ದಾಗ ಅಂತ ಹೇಳಿದೆ, ಹೌದಾ? ಅಂದ್ರೆ 7 to 0 ಇದ್ದಾಗ ಆಸಿಡ್ ಸ್ಟ್ರೆಂತ್ ಅನ್ನ ನಾವು ಜಾಸ್ತಿ ಇದೆ ಅಂತ ನೋಡ್ಬೋದು. ಸೊ ಅಲ್ಲೇನಾಗತ್ತೆ? ಇದು ಸ್ಟ್ರಾಂಗ್ ಆಸಿಡ್ ಆಗಿರೋದಕ್ಕೆ, ಇಲ್ಲಿ ಬೇಸ್ ವೀಕ್ ಇರೋದಕ್ಕೆ ಏನಾಗತ್ತೆ? ಇಲ್ಲಿ ರಿಲೀಸ್ ಆದಂತಹ H+ ಎಲ್ಲದೂ ಇದರಿಂದ ಅಬ್ಸಾರ್ಬ್ ಆಗಲ್ಲ. ದಟ್ಸ್ ವೈ H+ ಅಯಾನ್ ಕಾನ್ಸಂಟ್ರೇಷನ್ ವಿಲ್ ಇನ್ಕ್ರೀಸ್. That's why the mixture will have pH value less than 7. ಇನ್ನು ವೀಕ್ ಆಸಿಡ್ ಮತ್ತೆ ಸ್ಟ್ರಾಂಗ್ ಬೇಸ್ ನೋಡಿದ್ರೆ ಸೇಮ್ ಅಲ್ವಾ? ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ತರನೇ, ಆದ್ರೆ ಪೈಲ್ವಾನ್ಗಳು ಅದ್ಲು ಬದ್ಲು ಆಗಿದ್ದಾರೆ ಅಷ್ಟೇನೆ. ಇಲ್ಲಿ ಬೇಸ್ ಸ್ಟ್ರಾಂಗ್ ಇದೆ, ಆಸಿಡ್ ವೀಕ್ ಇದೆ. ಸೊ ಬೇಸಿನ ಕಾನ್ಸಂಟ್ರೇಷನ್ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದಕ್ಕೆ ಇಲ್ಲಿ ಏನಾಗುತ್ತೆ? pH ವ್ಯಾಲ್ಯೂ ವಿಲ್ ಬಿ ಮೋರ್ ದ್ಯಾನ್ 7. ಗೊತ್ತಾಯ್ತಾ? ಅಂಡ್ ಇಲ್ಲಿ ನೋಡೋದಾದ್ರೆ ನಾವು ಮನೆಯಲ್ಲಿ ಬಳಸುವಂತಹ ಉಪ್ಪನ್ನ NaCl, ನಾನು ಇದನ್ನ ಲಾಸ್ಟ್ ಕ್ಲಾಸಸ್ ಅಲ್ಲೂ ಸುಮಾರು ಸಲ ಹೇಳಿದ್ದೀನಿ ಅಲ್ವಾ? ಸೊ ಅದನ್ನ ನಾವೇನಂತ ಕರಿತೀವಿ? ಕಾಮನ್ ಸಾಲ್ಟ್ ಅಂತ ಕರಿತೀವಿ. ಇಟ್ ಈಸ್ ಫಾರ್ಮ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇದು ಒಂದು ಪ್ರಾಡಕ್ಟ್, ಹೌದಾ? ಸಾಲ್ಟ್ ನಮ್ಗೆ ಆಸ್ ಅ ಪ್ರಾಡಕ್ಟ್ ಒಬ್ಟೈನ್ ಆಗಿತ್ತು. ಇದನ್ನ ನಾವು ಕಾಮನ್ ಸಾಲ್ಟ್ ಅಂತ ಕರಿತೀವಿ. ಸೊ ಈ ಕಾಮನ್ ಸಾಲ್ಟ್ ಏನಿದೆಯಲ್ಲ, ಇದು ತುಂಬಾ ಇಟ್ ಈಸ್ ದ ಏನು ಮೇನ್ ಸೋರ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಮೆನಿ ಅದರ್ ಕಮರ್ಷಿಯಲ್ ಐಟಮ್ಸ್. ಯಾವ್ಯಾವುದು ಅಂತ ನೋಡೋದಿದ್ರೆ, ನಾವು ಅದನ್ನ ಸೋರ್ಸ್ ಆಗಿ ಯೂಸ್ ಮಾಡೋದು ಯಾವ್ಯಾವ್ದ್ರಲ್ಲಿ ಅಂತ ನೋಡೋದಿದ್ರೆ ಮೊದಲು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೋಡ್ಬೋದು. ಇದು ನಿಮ್ಮ ಕಾಮನ್ ಸಾಲ್ಟ್, ಮನೆಯಲ್ಲಿ ಬಳಸುವಂತಹ ಉಪ್ಪು, ಕಲ್ಲುಪ್ಪು ಅಂತ ಕರಿತೀವಿ ಇದನ್ನ. ಇದು ಹೇಗೆ ಒಬ್ಟೈನ್ ಆಗಿರತ್ತೆ ಅಂದ್ರೆ, ಸಮುದ್ರದ ನೀರು ಉಪ್ಪಾಗಿರತ್ತೆ ಅಲ್ವಾ ಮಕ್ಳೇ? ಬಿಕಾಸ್ ಅದರಲ್ಲಿ
ತುಂಬಾ salts, not only sodium chloride, many other salts will be dissolved in the sea water. We will separate sodium chloride from other salts and we use it as ಕಾಮನ್ ಸಾಲ್ಟ್. ಮನೆಯಲ್ಲಿ ನಾವು ಅದನ್ನ ಕಾಮನ್ ಸಾಲ್ಟ್ ಆಗಿ ಬಳಸ್ತೀವಿ, NaCl ಆಗಿ ಅದನ್ನ ಸಪ್ರೇಟ್ ಮಾಡಿದ್ದನ್ನ. ಸೊ ಈ ರೀತಿಯಾಗಿರುತ್ತೆ, ಹೌದಾ ಉಪ್ಪು. ಇದು ಇನ್ನು ಸುಮಾರು ಕಮರ್ಷಿಯಲ್ ಮಟೀರಿಯಲ್ಸ್ ಪ್ರೊಡಕ್ಷನ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ, ರಾ ಮಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ, ಆಯ್ತಾ. ಯಾವ್ದ್ರಲ್ಲೆಲ್ಲ ಬಳಸಬಹುದು ಅಂತ ನೋಡೋದಿದ್ರೆ, ಫಸ್ಟ್ ಇಲ್ಲಿ ನಾವು ಒಂದು ಕ್ಲೋರ್ ಅಲ್ಕಲಿ ಪ್ರೋಸೆಸ್ ಅಂತ ಇದೆ. ಇದೇನಪ್ಪ ಹೊಸದು ಅಂತ ನೋಡೋದಾದ್ರೆ ತುಂಬಾ ಈಸಿ ಇದೆ, ಏನೂ ಇಲ್ಲ. ಇಲ್ಲಿ ನೋಡಬಹುದು, ಇದು ಎಕ್ಸ್ಪೆರಿಮೆಂಟಲ್ ಸೆಟಪ್. ಹಿಯರ್ ವಿ ಹ್ಯಾವ್ ಟೇಕನ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್, aqueous solution of sodium chloride. aqueous solution ಅಂದ್ರೆ ಏನಿರುತ್ತೆ, NaCl plus water ಇರುತ್ತೆ, ಹೌದಾ. That's why we call it as aqueous, ಅಲ್ವಾ ಮಕ್ಕಳೇ. So we have taken aqueous solution of sodium chloride. We call this solution as brine solution. ಇದನ್ನ brine solution ಅಂತ ಕರಿತೀವಿ. When we pass electricity through this solution, we can observe the liberation of hydrogen gas at cathode as well as the formation of NaOH near this cathode. This is the cathode and this is the anode. We can see chlorine gas liberation near anode. ಇಲ್ಲಿ ನೀವು ನೋಡ್ತಾ ಇರಬಹುದು, ಎರಡು ಔಟ್ಲೆಟ್ ಗಳನ್ನ ನಾವು ನೋಡಬಹುದು. ಇಲ್ಲೊಂದು ಔಟ್ಲೆಟ್ ಹಾಗೆ ಇಲ್ಲೊಂದು ಔಟ್ಲೆಟ್ ಇದೆ, ಹೌದಾ. ಸೊ ಎರಡರಲ್ಲೂ ಬೇರೆ ಬೇರೆ ಗ್ಯಾಸ್ ಲಿಬರೇಷನ್ ಅನ್ನ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಫಾರ್ಮೇಶನ್ ಆಫ್ NaOH. ಯಾವಾಗ ವಿ ಪಾಸ್ ಎಲೆಕ್ಟ್ರಿಸಿಟಿ ಥ್ರೂ ದಿಸ್ ಸೊಲ್ಯೂಷನ್, ಬ್ರೈನ್ ಸೊಲ್ಯೂಷನ್, ಅಯಾನ್ಸ್ ಒಂದು ಕಡೆ ಮೂವ್ ಆಗಿ ಅಲ್ಲಿ ಏನಾಗತ್ತೆ, ಕ್ಲೋರಿನ್ ಗ್ಯಾಸ್ ಫಾರ್ಮೇಶನ್ ಆಗತ್ತೆ ಅಟ್ ಆನೋಡ್ ಅಂಡ್ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಅಟ್ ಕ್ಯಾಥೋಡ್, ಆಯ್ತಾ. ಇದು ಯಾಕೆ ನೋಡ್ತಾ ಇದ್ದೀವಿ ಅಂದ್ರೆ, the products as well as the reactant here is used as raw material in manufacturing. ಏನೇನನ್ನ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತ ಅಂದ್ರೆ, ಬೇಕಿಂಗ್ ಸೋಡಾ, ಈ ಒಂದು ಕ್ಲೋರಿನ್ ಗ್ಯಾಸ್ ಇರಬಹುದು ಅಥವಾ ಸೋಡಿಯಂ ಕ್ಲೋರೈಡ್ ಇರಬಹುದು. ಇದನ್ನೆಲ್ಲ ನಾವು we use them as raw materials. So first one is the bleaching powder. ಬ್ಲೀಚಿಂಗ್ ಪೌಡರ್ ಅನ್ನ ನಾವು ಹೇಗೆ ಪಡಿಬಹುದು ಅಂತ ಅಂದ್ರೆ, ಇದು ಕೂಡ ವೈಟ್ ಕಲರ್ದು ಪೌಡರ್ ಆಗಿರುತ್ತೆ. ವಿ ಯೂಸ್ ಇಟ್ ಇನ್ ಅವರ್ ಹೌಸ್ ಫಾರ್ ಕ್ಲೀನಿಂಗ್ ಪರ್ಪಸ್. ಹೇಗೆ ನಾವು ಇದನ್ನ ಪಡಿಬಹುದು ಅಂತ ನೋಡಿದ್ರೆ, ಕ್ಲೋರಿನ್ ಇದು ಎಲ್ಲಿತ್ತು ಮಕ್ಕಳೇ, ಇಲ್ಲಿ ಹೀಗೆ ರಿಲೀಸ್ ಆಗಿದೆ, ಹೌದಾ, ಕ್ಲೋರಿನ್ ಗ್ಯಾಸು. ಸೊ ಇಲ್ಲಿ ರಿಲೀಸ್ ಆಗಿರುವಂತಹ ಈ ಕ್ಲೋರಿನ್ ಗ್ಯಾಸ್ ಅನ್ನ ನಾವೇನ್ ಮಾಡ್ತೀವಿ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ ರಿಯಾಕ್ಟ್ ಮಾಡಿಸಿದಾಗ, ವೆನ್ ವಿ ಟ್ರೀಟ್ ದಿಸ್ ಕ್ಲೋರಿನ್ ಗ್ಯಾಸ್ ವಿತ್ calcium hydroxide, we will obtain some products. What are them? First one is our bleaching powder. ಇದನ್ನ ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್ ಅಂತ ಕರಿತೀವಿ. ಅಂಡ್ ವಾಟರ್, ಇದೇ ನಮ್ಮ ಬ್ಲೀಚಿಂಗ್ ಪೌಡರ್. ನಾನು BP ಅಂತ ಬರಿತೀನಿ ಅಷ್ಟೇ, ಆಯ್ತಾ, ಶಾರ್ಟ್ ಆಗಿ. ಸೊ ಇದು ಬ್ಲೀಚಿಂಗ್ ಪೌಡರ್ನ ಮ್ಯಾನ್ಯುಫ್ಯಾಕ್ಚರ್ ಮಾಡೋದು ಈ ರೀತಿಯಾಗಿ ಲ್ಯಾಬಲ್ಲಿ, ಆಯ್ತಾ. ನೆಕ್ಸ್ಟ್, ಈ ಬ್ಲೀಚಿಂಗ್ ಪೌಡರ್ ಅನ್ನ ಯಾವ್ದಕ್ಕೆಲ್ಲ ಯೂಸ್ ಇದು ಬ್ಲೀಚಿಂಗ್ ಪೌಡರ್ ಈ ರೀತಿಯಾಗಿ ಇರುತ್ತೆ. ಇದನ್ನ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡಿದ್ರೆ, ಫಾರ್ ಬ್ಲೀಚಿಂಗ್ ಕಾಟನ್ ಅಂಡ್ ಲಿನನ್ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಬಟ್ಟೆ ಬ್ಲೀಚ್ ಮಾಡೋದಿಕ್ಕೆ, ಅಂದ್ರೆ ಯಾವುದೇ ಒಂದು ಕಲೆ ಆಗಿದ್ರೆ ಅಥವಾ ಒಂದು ಕಲರ್ ಅನ್ನ ತೆಗೆಯೋದಿಕ್ಕೆ, ಯಾವುದೇ ರೀತಿ ಕಲರ್ಸ್ ಇರ್ಬೋದು, ಅದನ್ನೆಲ್ಲ ನಾವು ಈ ಬ್ಲೀಚಿಂಗ್ ಪೌಡರ್ ಹಾಕಿದ ತಕ್ಷಣ ಅದೇನಾಗತ್ತೆ, ಆ ಕಲರು ಪೂರ್ತಿಯಾಗಿ ಹೊರಟು ಹೋಗ್ಬಿಡತ್ತೆ, ಬಿಳಿ ಬಣ್ಣ ಆಗತ್ತೆ, ಆಯ್ತಾ. ಫಾರ್ that purpose we use this bleaching powder in textile industry.
ಅಂಡ್ ಆಲ್ಸೋ ವಿ ಯೂಸ್ ಇಟ್ ಇನ್ ವುಡ್ ಪಲ್ಪ್. ಆ ಒಂದು ವುಡ್ ಪಲ್ಪ್ ಅನ್ನ ಅಂದ್ರೆ ಮರದ ಒಂದು ತಿರುಳಿರತ್ತಲ್ಲ ಅದನ್ನು ಬ್ಲೀಚ್ ಮಾಡೋದಿಕ್ಕೆ. ಇನ್ ಪೇಪರ್ ಫ್ಯಾಕ್ಟ್ರೀಸ್ ನೀವು ನೋಡಿರಬಹುದು, ಪೇಪರ್ ಯೂಶುವಲಿ ವೈಟ್ ಕಲರ್ಡ್ ಇರತ್ತೆ ಅಲ್ವಾ? ಸೊ ಆ ಒಂದು ವೈಟ್ ಕಲರ್ ಬರೋದಿಕ್ಕೆ ವಿ ಯೂಸ್ ದಿಸ್ ಬ್ಲೀಚಿಂಗ್ ಪೌಡರ್. ಆಯ್ತಾ? ಇನ್ನು ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್. ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿನೂ ಯೂಸ್ ಮಾಡ್ತೀವಿ ಫಾರ್ ಕಿಲ್ಲಿಂಗ್ ಜರ್ಮ್ಸ್ ಇನ್ ಡ್ರಿಂಕಿಂಗ್ ವಾಟರ್. ಆ ಒಂದು ಜರ್ಮ್ಸ್ ಅನ್ನ ಅದು ರಿಮೂವ್ ಮಾಡತ್ತೆ. ನಾವು ಅದಕ್ಕೋಸ್ಕರನು ಈ ಬ್ಲೀಚಿಂಗ್ ಪೌಡರ್ ಅನ್ನ ನೀರಿಗೆ ಮಿಕ್ಸ್ ಮಾಡೋದು. ಕೆಲವೊಂದ್ಸಲ ನೀರಿನ ಸ್ಮೆಲ್ ಚೇಂಜ್ ಆಗಿರುತ್ತೆ, ಇಟ್ಸ್ ಬಿಕಾಸ್ ಆಫ್ ದಿಸ್ ಬ್ಲೀಚಿಂಗ್ ಪೌಡರ್. ಬಟ್ ಅದು ಅದ್ರ ಒಳಗಡೆ ಇರುವಂತಹ ನೀರಿನಲ್ಲಿ ಇರುವಂತಹ ಜರ್ಮ್ಸ್ ಅನ್ನ ಸಾಯಿಸಿ ನಮ್ಗೆ ಆರೋಗ್ಯ ಹಾಳಾಗದೆ ಇರೋ ರೀತಿ ಕಾಪಾಡತ್ತೆ. ನೆಕ್ಸ್ಟ್ ಈಸ್ ದ ಬೇಕಿಂಗ್ ಸೋಡಾ. ಇದನ್ನ ನಾವು ಮನೆಯಲ್ಲಿ ಏನಾದ್ರೂ ಒಂದು ಕರ್ದ ತಿಂಡಿ ಮಾಡೋದಿಕ್ಕೆ, ಎಣ್ಣೆ ಪದಾರ್ಥ ಅಂದ್ರೆ ಈ ಬಜ್ಜಿ ಬೋಂಡ ಈ ಟೈಪ್ ಇಂದೆಲ್ಲ ಮಾಡೋದಿಕ್ಕೆ ಅದು ಕ್ರಿಸ್ಪಿ ಆಗಿರ್ಲಿ ಅಂತ ಹೇಳಿ ಬೇಕಿಂಗ್ ಸೋಡಾವನ್ನ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಇನ್ ದ ಕೇಕ್ ಪ್ರಿಪ್ರೇಷನ್ ಅದನ್ನ ಮಾಡೋದಿಕ್ಕೂ ನಾವು ಬೇಕಿಂಗ್ ಸೋಡಾವನ್ನ ಯೂಸ್ ಮಾಡ್ತೀವಿ ಟು ಮೇಕ್ ಇಟ್ ಮೋರ್ ಫ್ಲಫಿ ಅಂಡ್ ಸಾಫ್ಟ್. ಸ್ಪಾಂಜಿ ಇದು ಬರೋದಿಕ್ಕೆ ನಾವೇನ್ ಮಾಡ್ತೀವಿ, ಬೇಕಿಂಗ್ ಸೋಡಾವನ್ನ ಕಿಚನ್ ಅಲ್ಲಿ ಯೂಸ್ ಮಾಡ್ತೀವಿ. ಇದು ಹೇಗೆ ಸಿಗತ್ತೆ ಅಂತ ನೋಡೋದಿದ್ರೆ ನೋಡಿ, ಇಲ್ಲಿ ಸೋಡಿಯಂ ಕ್ಲೋರೈಡ್ ಇದೆ ಹೌದಾ? ಅದನ್ನ H2O CO2NH3 ವಾಟರ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅಮೋನಿಯಾ ಅದರ ಜೊತೆ ಟ್ರೀಟ್ ಮಾಡಿದಾಗ ಆಸ್ ಅ ಪ್ರಾಡಕ್ಟ್ ವಿ ಗೆಟ್ NH4Cl ಅಂಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಹೌದಾ? ಅಮೋನಿಯಂ ಕ್ಲೋರೈಡ್ ಪ್ಲಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಲ್ಲಿದೆ, ನೋಡ್ಬೋದು ನೀವು ಹೆಸರು. ಇದ್ರ ಬಗ್ಗೆನೂ ನಾವು ಲಾಸ್ಟ್ ಕ್ಲಾಸಸ್ ಎಲ್ಲ ಡಿಸ್ಕಸ್ ಮಾಡಿದೀವಿ ಅಲ್ವಾ ಮಕ್ಳೇ? ಅಂಡ್ ದಿಸ್ ಈಸ್ ಅವರ್ ಬೇಕಿಂಗ್ ಸೋಡಾ. ಇದರ ಯೂಸಸ್ ಅನ್ನ ನಾನು ಇವಾಗ ಇದ್ರ ಬಗ್ಗೆ ಹೇಳೋವಾಗ್ಲೇನೆ ಒಂದೆರಡನ್ನ ಹೇಳಿದೀನಿ. ನಾವು ಕಿಚನ್ ನಲ್ಲಿ ವೈಲ್ ಪ್ರಿಪೇರಿಂಗ್ ಬಜ್ಜಿ ಬೋಂಡ ಆರ್ ಕೇಕ್ ವಿ ಯೂಸ್ ದಿಸ್ ಬೇಕಿಂಗ್ ಸೋಡಾ ಅಲ್ವಾ? ನೆಕ್ಸ್ಟ್, ಯಾವಾಗ ಈ ಬೇಕಿಂಗ್ ಸೋಡಾಕ್ಕೆ ನಾವು ಹೀಟ್ ಮಾಡ್ತೀವಿ ಆರ್ ವೆನ್ ವಿ ಆಡ್ ಇಟ್ ಟು ದ ವಾಟರ್, ನಮ್ಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಈ ಒಂದು ಪ್ರಾಡಕ್ಟ್ಸ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ನಾವು ರಿಯಾಕ್ಷನ್ ಆಗಿ ಪ್ರಾಡಕ್ಟ್ಸ್ ಆಗಿ ನೋಡ್ಬೋದು. ಸೋಡಿಯಂ ಕಾರ್ಬೋನೇಟ್, ವಾಟರ್ ಅಂಡ್ CO2 ಹೀಟ್ ಮಾಡಿದಾಗ. ಆಯ್ತಾ? ಅಂಡ್ ಯಾವಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನ ಹೀಟ್ ಮಾಡ್ತೀವಿ, ವಿ ವಿಲ್ ಗೆಟ್ ದಿಸ್ ಪ್ರಾಡಕ್ಟ್. ಅದರ ಯೂಸಸ್ ಅನ್ನ ನೋಡೋದಾದ್ರೆ, ಬೇಕಿಂಗ್ ಸೋಡಾದು ಯೂಸ್ ಅನ್ನ ನೋಡೋದಾದ್ರೆ ಬೇಕಿಂಗ್ ಪೌಡರ್ ನಾನು ಇವಾಗ ಅಷ್ಟೇ ಹೇಳ್ದೆ ಹೌದಾ? ಈ ಬೇಕಿಂಗ್ ಪೌಡರ್ ಪ್ರಿಪ್ರೇಷನ್ ಅಲ್ಲೂ ನಾವು ಬೇಕಿಂಗ್ ಸೋಡಾವನ್ನ ಯೂಸ್ ಮಾಡ್ತೀವಿ. ಹಾಗಿದ್ರೆ ಬೇಕಿಂಗ್ ಪೌಡರ್ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಬೇಕಿಂಗ್ ಸೋಡಾ? ಎಸ್ ಇಟ್ ಈಸ್. ಹೇಗೆ ಅಂತ ನೋಡಿದ್ರೆ, ವಿ ಪ್ರಿಪೇರ್ ಬೇಕಿಂಗ್ ಸೋಡಾ ಬೈ ಆಡಿಂಗ್ ಬೇಕಿಂಗ್ ಪೌಡರ್ ಅಂಡ್ ಮೈಲ್ಡ್ ಆಸಿಡ್ ಸಚ್ ಆಸ್ ಟಾರ್ಟಾರಿಕ್ ಆಸಿಡ್. ಆಯ್ತಾ? ಇಲ್ಲಿ ನೋಡಿ ಟಾರ್ಟಾರಿಕ್ ಆಸಿಡ್ ಅಂತ ಇದೆ. ಸೊ ನಾವು ಅದೆರಡನ್ನು ಆಡ್ ಮಾಡಿದಾಗ ವಿ ವಿಲ್ ಗೆಟ್ ಬೇಕಿಂಗ್ ಪೌಡರ್. ಆಯ್ತಾ? ಸೊ ನಾನೀಗಷ್ಟೇ ಈ ಒಂದು ರಿಯಾಕ್ಷನ್ ಅನ್ನ ತೋರಿಸ್ದೆ ಅಲ್ವಾ? ದಿಸ್ CO2 ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಸ್ಪಾಂಜಿ ಟೆಕ್ಸ್ಚರ್ ಆಫ್ ಕೇಕ್. ನೀವು ಕೇಕ್ ಎಲ್ಲ ತಿಂದಿರ್ತೀರಾ, ಸಾಮಾನ್ಯವಾಗಿ ಎಲ್ಲರೂ ತಿಂದಿರ್ತೀರಾ. ಬ್ರೆಡ್ ಬನ್ನು ಏನೇ ನಾವು ತಗೊಂಡ್ರು ಅದು ಒಂಥರ ಸ್ಪಂಜ್ ತರ ಇರುತ್ತೆ, ಸಾಫ್ಟ್ ಆಗಿ ಇರುತ್ತೆ ಹೌದಾ? ಆ ಸಾಫ್ಟ್ ಟೆಕ್ಸ್ಚರ್ ಈಸ್ ಡ್ಯೂ ಟು ಕಾರ್ಬನ್ ಡೈಆಕ್ಸೈಡ್. ಆಯ್ತಾ? ಇದು ಹೇಗ್ ಬಂತು? ಬೇಕಿಂಗ್ ಸೋಡಾದಿಂದನೇ ಅಲ್ವಾ? ಸೊ ಇದು ಬೇಕಿಂಗ್ ಸೋಡಾದ ಯೂಸಸ್. ದೆನ್ ಆಂಟಾಸಿಡ್ ಆಗು ನಾವು ಈ ಒಂದು ಬೇಕಿಂಗ್ ಸೋಡಾವನ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಒನ್ ಆಫ್ ದ ಇಂಗ್ರೀಡಿಯಂಟ್. ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ಲೂ ಕೂಡ ನಾವು ಇದನ್ನ ಯೂಸ್ ಮಾಡ್ತೀವಿ. ಸೋಡಾ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಗೊತ್ತಿದೆ ಅಲ್ವಾ? ನಾವು ಬೆಂಕಿಯನ್ನ ಆರಿಸೋದಿಕ್ಕೆ ಬಳಸುವಂತಹದ್ದು. ಅದರಲ್ಲೂ ಕೂಡ ಈ ಒಂದು ಬೇಕಿಂಗ್ ಸೋಡಾ ಯೂಸ್ ಆಗತ್ತೆ. ನೆಕ್ಸ್ಟ್ ಈಸ್ ಅವರ್ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಹೇಗೆ ನಾವು ಒಬ್ಟೈನ್ ಮಾಡಬಹುದು ಅಂದ್ರೆ,
ಇದು ಕೂಡ ಸೋಡಿಯಂ ಕ್ಲೋರೈಡ್ ಇಂದಾನೆ ನಾವು ಇದನ್ನ ಪ್ರಾಡಕ್ಟ್ ಆಗಿ ತಗೊಳ್ಬಹುದು. ಹೇಗೆ? ಇವಾಗಷ್ಟೇ ಇಲ್ಲಿ ನೋಡಿದ್ವಿ ಅಲ್ವಾ ಮಕ್ಳೇ? ಇಲ್ಲಿ ನೋಡಿ, ಬೇಕಿಂಗ್ ಸೋಡಾ ಹೀಟ್ ಮಾಡಿದಾಗ ನಮ್ಗೆ ಸೋಡಿಯಂ ಕಾರ್ಬೋನೇಟ್ ಸಿಕ್ತು. ಈ ಒಂದು ಬೇಕಿಂಗ್ ಸೋಡಾ ಎಲ್ಲಿಂದ ಸಿಕ್ತು? ಸೋಡಿಯಂ ಕ್ಲೋರೈಡ್ ಇಂದ ಸಿಕ್ತು, ಹೌದಾ? ಸೊ ಇದನ್ನು ಕೂಡ ಸೋಡಿಯಂ ಕ್ಲೋರೈಡ್ ರಿಯಾಕ್ಷನ್ ಆಗಿ ನಾವು ನೋಡಬಹುದು. ಇಲ್ಲಿ ಏನಾಗತ್ತೆ, ಈ ಒಂದು ವಾಷಿಂಗ್ ಸೋಡಾವನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ಈ ಒಂದು ಸೋಡಿಯಂ ಕಾರ್ಬೋನೇಟಿಗೆ 10 ಮಾಲಿಕ್ಯೂಲ್ಸ್ ಆಫ್ H2O ಆಡ್ ಆಗ್ತಾ ಇದೆ, ಹೌದಾ? ಇದು ಎಲ್ಲಿಂದ ಆಡ್ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಇದು ಈ ಒಂದು ನೀರಿನ ಮಾಲಿಕ್ಯೂಲ್ಸ್ ಅನ್ನ ವಿ ಕಾಲ್ ದಿಸ್ ಆಸ್ ಕ್ರಿಸ್ಟಲೈಸೇಷನ್ ವಾಟರ್ ಅಂತ ಹೇಳ್ತೀವಿ, ಆಯ್ತಾ? ಈ ಒಂದು ಮಾಲಿಕ್ಯೂಲ್ಸ್ ಅನ್ನ, ಇದು ಜಸ್ಟ್ Na2CO3 ಆಗಿರಲ್ಲ. ವಾಷಿಂಗ್ ಸೋಡಾದಲ್ಲಿ Na2CO3 10H2O ಆಗಿ ಎಕ್ಸಿಸ್ಟ್ ಆಗ್ತಾ ಇರತ್ತೆ. ಅರ್ಥ ಆಗ್ತಾ ಇದೆಯಾ? ವಾಷಿಂಗ್ ಸೋಡಾ ಹೇಗೆ ಇರುತ್ತೆ, ಅದರ ಒಂದು ಕಾಂಪೋಸಿಷನ್ ಏನು ಅಂತ ನೋಡೋದಾದ್ರೆ, ಇದು ವಾಷಿಂಗ್ ಸೋಡಾ. Na2CO3 is the product of sodium bicarbonate heating process ಅಲ್ವಾ? ಅದಕ್ಕೆ ನಾವು 10H2O ಆಡ್ ಮಾಡಿದ್ರೆ we will get washing soda. ಇದನ್ನ ನಾವು ತುಂಬಾ ಮನೆಯಲ್ಲೂ ಯೂಸ್ ಮಾಡ್ತೀವಿ, ಹಾಗೆ ಇಂಡಸ್ಟ್ರಿಯಲ್ ಪ್ರೊಸೆಸ್ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ಅದರದ್ದು ಯೂಸ್ ಅನ್ನ ನೋಡೋದಿದ್ರೆ, ಗ್ಲಾಸ್ ಸೋಪ್ ಇಂಡಸ್ಟ್ರೀಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ ಇದನ್ನ, ವಾಷಿಂಗ್ ಸೋಡಾವನ್ನ. ಸೋಡಿಯಂ ಕಂಪೌಂಡ್ಸ್ ಅನ್ನ ಬೋರಾಕ್ಸ್ ಅಂತ ಹೇಳಿ, ಇದು ಕೂಡ ನಾವು ಮನೆ ಕ್ಲೀನ್ ಮಾಡೋದಕ್ಕೆ ಎಲ್ಲ, ಹೌಸ್ ಹೋಲ್ಡ್ ಐಟಮ್ಸ್ ಅಲ್ಲಿ ಎಲ್ಲ ಕ್ಲೀನ್ ಮಾಡೋದಕ್ಕೆ, ಹಾಗೆ ಹಲವಾರು ಏನು ಕ್ಲೀನಿಂಗ್ ಏಜೆಂಟ್ ಆಗಿ ವಾಷಿಂಗ್ ಸೋಡಾವನ್ನ ಯೂಸ್ ಮಾಡುವಂತಹದ್ದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಯೂಸ್ ಅಂತ ಅಂದ್ರೆ, ಪರ್ಮನೆಂಟ್ ಹಾರ್ಡ್ನೆಸ್ ಅನ್ನ ಇದು ರಿಮೂವ್ ಮಾಡುತ್ತೆ. ವಾಟರ್ ಸ್ಕೇಲಿಂಗ್ ಆಗತ್ತೆ. ನೀವು ನೋಡಿರಬಹುದು, ಮನೆಯಲ್ಲಿ ಗಡಸು ನೀರಿದ್ರೆ, ಹಾರ್ಡ್ ವಾಟರ್ ಇದ್ರೆ ಅದೇನಾಗತ್ತೆ, ಟ್ಯಾಪ್ ಮೇಲೆ ಹಾಗೆ ಪಾತ್ರೆಯಲ್ಲಿ ಆ ನೀರನ್ನ ಸ್ಟೋರ್ ಮಾಡಿ ಸ್ವಲ್ಪ ಹಾಗೆ ಇಟ್ಟಾಗ ಅದು ವೈಟ್ ಪ್ಯಾಚಸ್ ಉಳ್ಕೊಳ್ಳತ್ತೆ. ದಟ್ ಈಸ್ ಸ್ಕೇಲಿಂಗ್ ಆಫ್ ವಾಟರ್, ಹೌದಾ? ಆ ಒಂದು ಹಾರ್ಡ್ನೆಸ್ ಅನ್ನ ರಿಮೂವ್ ಮಾಡೋದಕ್ಕೆ ವಿ ಯೂಸ್ ವಾಷಿಂಗ್ ಸೋಡಾ. ಇದು ವಾಷಿಂಗ್ ಸೋಡಾದು ಯೂಸಸ್. ಇನ್ನು ನಾವಿವಾಗ ಸಾಲ್ಟ್ಸ್ ಅನ್ನ ನೋಡಿದಾಗ ಅದು ಡ್ರೈ ಆಗಿರುತ್ತೆ, ಹೌದಾ? ಪೌಡರ್ ಆಗಿರುತ್ತೆ, ಇಲ್ಲ ಕ್ರಿಸ್ಟಲ್ಸ್ ಆಗಿರುತ್ತೆ, ಹರಳಾಗಿರುತ್ತೆ, ಆ ತರ ಅಲ್ವಾ? ಹಾಗಿದ್ರೆ ಅದ್ರಲ್ಲಿ ನೀರಿನ ಅಂಶ ಇದೆಯಾ ಇಲ್ವಾ ನೋಡೋಣ ಇವಾಗ. ಇಲ್ಲೇನ್ ಮಾಡ್ತಾ ಇದ್ದಾರೆ, ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಸಾಲ್ಟ್ ಅನ್ನ ಈ ರೀತಿ ತಗೊಂಡು ಅದನ್ನ ಬರ್ನರಿ ಹೀಗೆ ಹಿಡಿತಾ ಇದ್ದಾರೆ, ಆಯ್ತಾ? ಆಗ ನಾವೇನು ಅಬ್ಸರ್ವ್ ಮಾಡಬಹುದು ಅಂದ್ರೆ, ಇಲ್ಲಿ ಕಾಪರ್ ಸಲ್ಫೇಟ್ CuSO4 ಅಲ್ವಾ, ಅದರ ಒಂದು ಕ್ರಿಸ್ಟಲ್ಸ್ ಅನ್ನ ತಗೊಂಡು ಹೀಗೆ ಹೀಟ್ ಮಾಡಿದಾಗ, ವೆನ್ ವಿ ಹೀಟ್ ಇಟ್ ವಿ ಅಬ್ಸರ್ವ್ ಸಮ್ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಓವರ್ ಹಿಯರ್ ಇನ್ ದಿಸ್ ರೀಜನ್, ಆಯ್ತಾ? ಎಲ್ಲಿಂದ ಬಂತು ಈ ವಾಟರ್ ಡ್ರಾಪ್ಲೆಟ್ಸ್ ಅಂತ ಅಂದ್ರೆ, ಅದರ ಎಕ್ಸ್ಪ್ಲನೇಷನ್ ಇಲ್ಲಿದೆ, ಆಯ್ತಾ? ಎಕ್ಸ್ಪೆರಿಮೆಂಟ್ ಆ ಒಂದು ಸಾಲ್ಟ್ ಅಲ್ಲಿ ಕ್ರಿಸ್ಟಲೈಸೇಷನ್ ವಾಟರ್ ಅಂತ ಹೇಳಿ ಒಂದಿಷ್ಟು ಇರತ್ತೆ. ಅದು ಏನು ಅಂತ ಅಂದ್ರೆ, ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಅಂದ್ರೆ, ಇಟ್ ಈಸ್ ದ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಒಂದೊಂದು ಸಾಲ್ಟ್ ಅಲ್ಲಿ ಒಂದಿಷ್ಟು ಫಿಕ್ಸ್ಡ್ ಅಮೌಂಟ್ ಅಲ್ಲಿ ನೀರಿನ ಮಾಲಿಕ್ಯೂಲ್ಗಳು ಇರತ್ತೆ. ನಾವು ಮನೆಯಲ್ಲಿ ನೋಡೋ ಉಪ್ಪಾದ್ರೂ ಸ್ವಲ್ಪ ದಿನ ಬಿಟ್ಟಾಗ, ಒಂದ್ ಪಾತ್ರೆಯಲ್ಲಿ ಹಾಗೆ ಓಪನ್ ಬಿಟ್ಟಾಗ ಅದೇನಾಗತ್ತೆ, ಮೆಲ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಹೌದಾ? ನೋಡಿರ್ತೀರಾ ನೀವು, ಮಾಯಿಶ್ಚರ್ ಅನ್ನ ಹೀರ್ಕೊಂಡು, ಅಂದ್ರೆ ನೀರಿನ ಅಂಶವನ್ನ ಹೀರ್ಕೊಳ್ಳತ್ತೆ ಅಂತ ಆಯ್ತು ಸಾಲ್ಟ್, ಅಲ್ವಾ? ಅದಕ್ಕೆ ನಾವು ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ನೋಡಿ, ಆ ಒಂದು ಕೆಲವೊಂದಿಷ್ಟು ಸಾಲ್ಟ್ಸ್ ಅಲ್ಲಿ ನೀರಿನ ಅಂಶ ಇರತ್ತೋ ಇರಲ್ವೋ ಅಂತ ಹೇಳಿ ಟೆಸ್ಟ್ ಮಾಡೋದು. ಇಲ್ಲಿ ಆ ಒಂದು ಕ್ರಿಸ್ಟಲೈಸೇಷನ್ ವಾಟರ್ ಅನ್ನ ನಾವು ಹೀಗೆ ಡಿಫೈನ್ ಮಾಡ್ತಾ ಇದ್ದೀವಿ, ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಇಟ್ ಈಸ್ ಫಿಕ್ಸ್ಡ್. ನೀವು ಎಲ್ಲಿಂದನೇ ಆ ಒಂದು ಸಾಲ್ಟ್ ಅನ್ನ ತಗೊಳ್ಳಿ, ಬೇಕಿದ್ರೆ ಇಂಡಿಯಾದಿಂದ ಒಂದ್ ಸ್ವಲ್ಪ ಉಪ್ಪು ತಗೊಳ್ಳಿ, ಅಮೆರಿಕಾದಿಂದ ಒಂದ್ ಸ್ವಲ್ಪ ಉಪ್ಪು ತಗೊಳ್ಳಿ, ಎಲ್ಲಿಂದನೇ ತಗೊಂಡು ಟೆಸ್ಟ್ ಮಾಡಿದ್ರು ವಿ ವಿಲ್ ಗೆಟ್ ವಾಟರ್ ಮಾಲಿಕ್ಯೂಲ್ ನಂಬರ್ಸ್ ಆಸ್ ಇಟ್ ವಿಲ್ ಬಿ ಫಿಕ್ಸ್ಡ್, ಆಯ್ತಾ? ವಾಟರ್ ಮಾಲಿಕ್ಯೂಲ್ ವಿಲ್ ಬಿ ಫಿಕ್ಸ್ಡ್. ಸೊ ಅದನ್ನ ಕ್ರಿಸ್ಟಲೈಸೇಷನ್ ವಾಟರ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ನೊಂದು
ಎಕ್ಸಾಂಪಲ್ ಆ ಥರ ಸಾಲ್ಟಿಗೆ ಒಂದು ಕ್ರಿಸ್ಟಲೈಸೇಷನ್ ವಾಟರ್ ಇರುವಂತಹ ಇನ್ನೊಂದು ಎಕ್ಸಾಂಪಲ್ ಅಂದರೆ ಕಾಪರ್ ಸಲ್ಫೇಟ್. ಅದರಲ್ಲಿ 5 molecules of H2O will be there. Always. It is fixed for copper sulfate salt. ಆಯ್ತಾ, ಈ ನಂಬರ್ ಫಿಕ್ಸ್ ಇರುತ್ತೆ. ಈ ಸಾಲ್ಟಿಗೆ, ಈ ಪರ್ಟಿಕ್ಯುಲರ್ ಸಾಲ್ಟಿಗೆ ಈ ನಂಬರ್ ಫಿಕ್ಸ್ಡ್ ಇರುತ್ತೆ. ಆಯ್ತಾ, ಇನ್ನು Ne2CO3 ತಗೊಂಡ್ರೆ ಈ ನಂಬರ್ 10 ಅನ್ನುವಂತಹ ನಂಬರ್ ಫಿಕ್ಸ್ ಇರುತ್ತೆ. One more example is CaSO4, calcium sulfate 2H2O. ಇಲ್ಲಿ ಕೆಳಗಡೆ ಬರ್ಬೇಕದು. ಆಯ್ತಾ, H2O. ಇದನ್ನ we call this compound as gypsum. What is gypsum ಅಂತ ನೋಡಿದ್ರೆ, ಒಂದು ಈ ಕಂಪೌಂಡ್ ಅನ್ನ, ಇದು ಹೇಳ್ದೆ ಅಲ್ವಾ, ಇದನ್ನ ಜಿಪ್ಸಮ್ ಅಂತ ಕರಿತೀವಿ. ಆಯ್ತಾ, this compound is called gypsum. When we heat gypsum at 373 Kelvin, it loses water molecule. ಆಯ್ತಾ, ಅದರಲ್ಲಿ ವಾಟರ್ ಮಾಲಿಕ್ಯೂಲ್ ಇತ್ತು ಅಲ್ವಾ, ಅದೇನಾಗತ್ತೆ, ಬಿಟ್ಟು ಹೋಗುತ್ತೆ. ಹಾಗೇನೆ that gypsum will get converted into plaster of Paris. ಇದಂತೂ ಗೊತ್ತಿರಬಹುದು ನಿಮ್ಗೆ ಅಲ್ವಾ. ಏನಾದ್ರೂ ಫ್ರಾಕ್ಚರ್ ಆದ್ರೆ ಅದಕ್ಕೆ ಕಟ್ಟನ್ನ ಕಟ್ಟೋದಿಕ್ಕೆ, ಒಂದು ಪ್ಲಾಸ್ಟರ್ ಅನ್ನ ಮಾಡೋದಿಕ್ಕೆ ವಿ ಯೂಸ್ ದಿಸ್ ಸಬ್ಸ್ಟೆನ್ಸ್. ಇದೇ ಒಂದು ಸಬ್ಸ್ಟೆನ್ಸ್ ಅನ್ನ ಯೂಸ್ ಮಾಡಿ ನಾವು ಪ್ಲಾಸ್ಟರ್ ಅನ್ನ ಮಾಡುವಂತಹದ್ದು. ಸಿಮಿಲರ್ಲಿ ಮನೆಗೆ POP ಮಾಡಿಸ್ತಾರೆ ಅಂತ ಹೇಳ್ತಾರೆ ಅಲ್ವಾ, ಅಥವಾ ಈಗ ಇವಾಗೆಲ್ಲ ಬರೋ ಗಣೇಶನ ಮೂರ್ತಿ ಅಥವಾ ಯಾವ್ದಾದ್ರು ಒಂದು ಸ್ಕಲ್ಪ್ಚರ್ ಅನ್ನ ನೋಡಿದ್ರೆ ಇಟ್ ವಿಲ್ ಬಿ ಮೇಡ್ ಅಪ್ ಆಫ್ ದಿಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದೇನು ಅಂತ ಅಂದ್ರೆ, ದಿಸ್ ಕಂಪೌಂಡ್ ಈಸ್ ಅವರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇಷ್ಟು ಮಾತ್ರ. ಇದಿಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಆಯ್ತಾ, ಈ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ obtained upon heating gypsum around 373 Kelvin. ಹೌದಾ, but if we add 1.5 molecule of H2O to this plaster of Paris, we will get calcium sulfate 2H2O. That is gypsum. ಹೌದಾ, ನಾವು ಮತ್ತೆ ಜಿಪ್ಸಮ್ ಅನ್ನ ಪಡ್ಕೋಬಹುದು. ಸೊ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರ ಯೂಸಸ್ ಅನ್ನು ನಾನು ಆಲ್ರೆಡಿ ಹೇಳ್ದೆ ಅಲ್ವಾ ಮಕ್ಕಳೇ. ನಾವು ಯಾವುದೇ ಒಂದು ಬೋನ್ ಕ್ರ್ಯಾಕ್ ಅನ್ನ ಹೀಲ್ ಆಗೋದಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಯೂಸ್ ಮಾಡಿ ಪ್ಲಾಸ್ಟರ್ ಅನ್ನ ಮಾಡುವಂತಹದ್ದು, ಆರ್ ಯಾವ್ದಾದ್ರು ಒಂದು ಮೂರ್ತಿಯನ್ನ ಮಾಡೋದಿಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಯೂಸ್ ಮಾಡ್ತೀವಿ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಯೂಸಸ್. ಅರ್ಥ ಆಯ್ತಾ? ಇವತ್ತಿನ ಕ್ಲಾಸ್ ಅಲ್ಲಿ ನಾವು pH ಸ್ಕೇಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹಾಗೆ ಕೆಲವೊಂದು ವಸ್ತುಗಳ pH ವ್ಯಾಲ್ಯೂ ಅನ್ನ ನೋಡಿದ್ವಿ. ಆಮೇಲೆ ಅಪ್ಲಿಕೇಶನ್ ಆಫ್ ಬ್ರೈನ್ ಸೊಲ್ಯೂಷನ್ದು, ಅಲ್ಲಿ ಒಂದು ರಿಯಾಕ್ಷನ್ ಏನಾಗಿತ್ತು ಅಲ್ಲಿ ತಗೊಂಡಿರುವಂತಹ ರಿಯಾಕ್ಟೆಂಟ್ಸ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ಸ್, ಅದನ್ನ ಬಳಸಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಏನೇನು, ಹೇಗೆ ನಾವು ಅದರಿಂದ ಬೇರೆ ವಸ್ತುವನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಆರ್ ಇವಾಗ ಡಿಸ್ಕಸ್ ಮಾಡಿರುವಂತಹ ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದನ್ನೆಲ್ಲ ಹೇಗೆ ನಾವು ನೋಡಬಹುದು ಅಂತ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇದು ನಿಮ್ಗೆಲ್ಲರಿಗೂ ಅರ್ಥ ಆಗಿದ್ಯಾ? ಅವ್ರ ಏನಾದ್ರೂ ಡೌಟ್ಸ್ ಇದೆಯಾ ನಿಮ್ಗೆ? ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. ಇವತ್ತಿನ ಕಾನ್ಸೆಪ್ಟ್ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಎಲ್ಲರೂ ಆಸಿಡ್ ಬೇಸ್ ಅಲ್ಲಿ ಬರೋ ಎಲ್ಲ ಕ್ವೆಶ್ಚನ್ನಿಗೂ 100% ಆನ್ಸರ್ ಮಾಡ್ತೀರಾ ಅಲ್ವಾ? ಮಾಡಿದ್ರೆ ತುಂಬಾನೇ ಒಳ್ಳೇದು. ಮಾಡಿ ಎಲ್ಲರೂ, ಆಯ್ತಾ? ಓಕೆ, ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ, ಆನ್ಸರ್ ಮಾಡೋಣ.